ಈಗಲಿಗೆ ಬರೋದು ಸಮಯ ಆಗಲಿಲ್ಲ. ಆದರೂ ಕೂಡ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಅಲ್ಲ, ಒಂಥರ ಶಕ್ತಿ. ಅವರಿವತ್ತು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ಅವರು ನಮ್ಮ ನಿಮ್ಮ ಎಲ್ಲರ ಮಧ್ಯೆ ಇದ್ದಾರೆ, ಎಲ್ಲ ಕಡೆ ಇರ್ತಾರೆ. ಮೊದಲಿಗೆ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳು ನೆನೆಸ್ಕೊಂಡ ಅವರು ಮೊದಲನೇ ಸಾಂಗ್ ಲಾಂಚ್ ಮಾಡಿದ್ದಾರೆ. ಗುರುಗಳು ಬರ್ತಾರೆ ಈಗ. ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಶುರು ಮಾಡ್ತೀವಿ. ಸೊ ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಬೆಳಗ್ಗೆ ಎಲ್ಲ ನೀವು ಈ ಮಾಧ್ಯಮದವರೆಲ್ಲ ಇಲ್ಲೇ ಇದ್ದೀವಿ. ಹಾಗಾಗಿ ಆ ಮೂಡಿಂದ ವಾಪಸ್ ಚೇಂಜ್ ಮಾಡಬೇಕಾದ್ರೆ ಮಂಜು ಥ್ಯಾಂಕ್ಸ್ ಹೇಳ್ತೀನಿ. ಬೆಳಗ್ಗೆ ಬೇರೆ ಯಾವುದೋ ಮೂಡಲ್ಲಿದ್ವಿ ಎಲ್ಲ ಪತ್ರಕರ್ತರು, ಭಾಳ ಕೆಟ್ಟ ಮೂಡಲ್ಲಿ. ಹಾಗಾಗಿ ಇದು ದೈವ ಅಂತ ಹೇಳಿ ಹೆಸರಲ್ಲೇ ದೈವ ಅಂತಿದೆ. ಹಾಗಾಗಿ ಹಿರಿಯ ಪತ್ರಕರ್ತರು ಲಾಂಚ್ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಇಡೀ ದೈವದ ಎಲ್ಲ ಕಲಾವಿದರಿಗೂ ತಂತ್ರಜ್ಞರು ಒಳ್ಳೆಯದಾಗಲಿ. ಸಿನಿಮಾ ಮುಂದಿನ ವಾರ ಬಿಡುಗಡೆ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ದೈವಕ್ಕೆ ಎಲ್ಲನೂ ಮಾಧ್ಯಮದ ಮಿತ್ರರು ಒಂದು ಉತ್ತಮ ಪರಿಚಯ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ದೈವ ಕೃಪೆ ದೈವ ಸಿನಿಮಾದವ್ರಿಗೆ ಮಾತ್ರ ಎಲ್ಲ ನಮ್ಮೆಲ್ಲರ ಮೇಲೆ ಈ ಹಾಡನ್ನ ಹಾಡಿದ್ದಾರೆ ಸಂಗೀತ ರವೀಂದ್ರನಾಥ್, ಮುದ್ದು ನನ್ನ ಹುಡುಗ. ಸೆಲೆಬ್ರಿಟಿ ಇಲ್ಲ ಅಂದ್ರೂ ನಮ್ಮ ಜೊತೆ ಒಂದು ಸಿನಿಮಾ ರೆಡಿ ಆಗ್ಬೇಕಂದ್ರೆ ನಮ್ಮ ಜೊತೆ ನಿಂತ್ಕೊಂಡು ಕಷ್ಟಪಟ್ಟು ಇಲ್ಲಿವರೆಗೂ ತರ್ತಾರಲ್ಲ, ಅವರು ಒಬ್ಬ ನಿರ್ದೇಶಕನಿಗೆ ಅವರೇ ಸೆಲೆಬ್ರಿಟೀಸು. ಅಂತ ಒಬ್ಬ ವ್ಯಕ್ತಿ ನನಗೆ ಸಪೋರ್ಟ್ ಮಾಡಿರೋಂಥ ವ್ಯಕ್ತಿ ಯಾರಂದರೆ ಅಫ್ಕೋರ್ಸ್ ನನ್ನ ತಾಯಿ. ಬೈ ಡಿಫಾಲ್ಟ್ ಎಲ್ಲೋದ್ರೂ ನನ್ನ ತಾಯಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಬಿಟ್ಟರೆ ನನ್ನ ಸಿನಿಮಾದಲ್ಲಿ ನಂಗೆ ಸಪೋರ್ಟ್ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದೇ. ಈಗ ನನಗೆ ಟ್ರೈಲರ್ ಲಾಂಚ್ ಮಾಡ್ತಾರೆ. ಈಸ್ ನನ್ನ ನಮ್ಮ ಮಂಜಣ್ಣ. ಬನ್ನಿ ಮಂಜಣ್ಣ. ನೀವು ಎಲ್ಲರಿಗೂ ನನಗಿನ ಒಬ್ಬ ತಾಯಿ ಮಗನ ಎಲ್ಲ ಕನಸುಗಳಿಗೆ ಬೆಂಜಾಗಿ ನಿಂತವರು ಅವರು ಲಾಂಚ್ ಮಾಡಿದ್ರೆ ಅದಕ್ಕೆ ಉತ್ತಮ ಅನ್ಸುತ್ತೆ. ಟ್ರೈಲರ್ ಲಾಂಚ್ ದೈವದ ಆಶೀರ್ವಾದ, ದೈವ ಸಮಾನನಾದ ಅಮ್ಮನ ಆಶೀರ್ವಾದ ದೈವ ಸಿನಿಮಾಗೆ ಇರ್ಲಿ. ನಿಮ್ಮೆಲ್ಲರ ಶುಭಾಶೀರ್ವಾದ, ಶುಭ ಹಾರೈಕೆಯೊಂದಿಗೆ ದೈವ ಸಿನಿಮಾದ ಟ್ರೈಲರ್ ಈಗಷ್ಟೇ ಬಿಡುಗಡೆ ಅಂತ ಅಮ್ಮ ತಿಳಿಸಿದ್ದಾರೆ. ನೋಡೋಣ ಹೇಗೆ ಮೂಡ್ ಬಂದಿದೆ. ಒಳ್ಳೇದಾಗ್ಲಿ ಇಬ್ಬರಿಗೂ. ಹಾಗೆ ನಮ್ಮ ನೀತು ರಾಯ್ ಕೂಡ ಸ್ಟೇಜ್ ಇದ್ದಾರೆ. ಮೊದಲಿಗೆ ನಿರ್ಮಾಪಕಿ ಮಾತು ಕೇಳೋಣ. ತಾಯಿಯಾಗಿ ಮತ್ತು ನಿರ್ಮಾಪಕಿಯಾಗಿ ಏನ್ ಹೇಳ್ತಾರೆ ಜಯಮ್ಮ ಅವರು. ನನ್ನ ಮಗನ ಆಸೆನೇ ನನ್ನ ಆಸೆ ಅಂತ ನಾನು ಒಂದು ಆಸೆ ಇಟ್ಕೊಂಡು ಮಾಡಿದ್ದೀನಿ, ಹಾಕಿದ್ದೀನಿ ದುಡ್ಡ, ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ನೋಡಬೇಕು, ಎಲ್ಲ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಕೈ ಮುಗ್ದು ನಿಮ್ಮನ್ನ ಅಷ್ಟೇ. ನೋಡಿ ಎಲ್ಲ ನಾವು ಏನೋ ಒಂದು ಆಸೆ, ನನ್ನ ಮಗನ ಆಸೆ ಒಂದು ಈಡೇರಲಿ ಅಂದ್ಬಿಟ್ಟೆ ಮಾಡಿದ್ದೀನಿ. ಇನ್ನೇನು ಇಲ್ಲ, ನನ್ನ ಮಕ್ಕಳ ಕನಸೇ ನನ್ನ ಕನಸು ಅಂತ. ಮುದ್ದು ಜೀವ. ನಿಜಕ್ಕೂ ಎಷ್ಟು ಜನರಿಗೂ ಆಸೆ ಇರುತ್ತೆ ಮಗ ದೊಡ್ಡ ಪರದೆ ಮೇಲೆ ರಾರಾಜಿಸ್ಬೇಕು ಅಂತ. ಆದರೆ ಹಣ ಹೂಡಿಕೆ ಮಾಡುವಾಗ ಒಂಚೂರು ಯೋಚನೆ ಮಾಡ್ತಾರೆ. ಆದರೆ ಯೋಚನೆ ಮಾಡದೆ ಅಮ್ಮ ಹಣ ಹೂಡಿಕೆ ಮಾಡಿದ್ದೀರಾ, ನಿರ್ಮಾಪಕಿ ಆಗಿದ್ದೀರಾ, ಒಳ್ಳೇದಾಗ್ಲಿ ಅಂತ ನಾವು ಕೂಡ ದೈವನಲ್ಲಿ ಪ್ರಾರ್ಥನೆ ಮಾಡ್ತಾ ಹೊರಟು ಹೋಗ್ತೀರಾ. ಈ ಥರ ರೀತಿಯ ಒಂದು ಸಿಡಿದೇಳುವಂತಹದ್ದು ತಪ್ಪು ನಡೀತಿದೆ ಅನ್ನುವಾಗ ಬಹಳಷ್ಟು ಸಿನಿಮಾಗಳು ಬಂದಿದೆ. ಇತ್ತೀಚೆಗೆ ಕೂಡ ಒಂದು ಸಿನಿಮಾ ರಿಲೀಸ್ ಆಗಿರೋದು ನಿಮಗೆ ಗೊತ್ತೇ ಇದೆ. ಬಟ್ ಹೌ ಡಿಫ್ರೆಂಟ್ ಇಸ್ ದೈವ ಫ್ರಮ್ ದಟ್? ಆ್ಯಕ್ಚುಲಿ ನಮ್ಮ ದೈವ ಸಿನಿಮಾ ಏನಕ್ಕೆ ಬೇರೆ ಸಿನಿಮಾಗಳಿಗಿಂತ ಡಿಫ್ರೆಂಟ್ ಅಂತ ಹೇಳಿದ್ರೆ, ಹಳ್ಳಿ ಸಬ್ಜೆಕ್ಟ್ಗಳು ತುಂಬ ಬಂದಿದೆ. ನಮ್ಮ ಡಿ ಬಾಸ್ ಅವ್ರದ್ದು ಕಾಟೇರ ಬಂದಿದೆ. ಇತ್ತೀಚೆಗೆ ತಗೊಂಡ್ರೆ ನಮ್ಮ ದುನಿಯಾ ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಬಂದಿದೆ. ನಮ್ದು ಹಳ್ಳಿ ಸಬ್ಜೆಕ್ಟೇ,
ಬಟ್ ನಮ್ಮದು ಅವೆರಡಕ್ಕಿಂತ ವಿಭಿನ್ನವಾಗಿ ನಿಲ್ಲುತ್ತೆ. ಯಾಕಂದರೆ ನಾವು ಟೈಟ್ಲನೇ ಹೇಳೋ ಹಾಗೆ ದೈವ ಇಟ್ಸ್ ಲೈಕ್ ನಿಮಗೆ ಡಿವೈನ್ ಫೀಲ್ ಕೊಡುತ್ತೆ. ದೈವ ವರ್ಡ್ ನೀವು ಕೇಳಿದ ತಕ್ಷಣ ಎಲ್ಲರಿಗೂ ತಲೆಗೆ ಬರೋದು ನಮ್ಮ ರಿಷಬ್ ಶೆಟ್ಟಿ ಅವ್ರದ್ದು ಕಾಂತಾರ ಸಿನಿಮಾನೇ. ಅದೇ ರೀತಿ ನಮ್ಮ ದೈವ ಸಿನಿಮಾ ಕೂಡ ಒಂದು ಡಿವೈನ್ ಫೀಲ್ ಇದೆ. ಅದು ನೀವು ಟ್ರೈಲರ್ ಲಾಸ್ಟ್ ಶಾರ್ಟಲ್ಲಿ ನೋಡಿದ್ದೀರಾ, ಲಾಸ್ಟ್ ಶಾರ್ಟ್ಸಲ್ಲಿ ಸೇಮ್ ಅದೇ ವೇನಲ್ಲಿ ನಮ್ಮದು ಒಂದು ಡಿವೈನ್ ಟಚ್ ಇದೆ. ನಮ್ದು ಯಾವ ಥರ ಅಂತ ಹೇಳಿದ್ರೆ, ಯೂಶಲಿ ರಿಷಬ್ ಶೆಟ್ಟಿ ಸರು ಮಂಗಳೂರು ಕಡೆದು ದೈವಾರಾಧನೆ ಎಲ್ಲನೂ ತೋರಿಸಿದ್ದಾರೆ. ಬಟ್ ನಾನು ನಮ್ಮ ಕಡೆ ಅಂದರೆ ನಮ್ಮ ಮಂಡ್ಯ ಕಡೆ ಈ ಜೋಗಿಗಳಿರ್ತಾರಲ್ಲ, ನೀವೆಲ್ಲ ಕೇಳಿ ಜೋಗಿ ಸಿನಿಮಾನೇ ನೋಡಿದ್ದೀರ ನಮ್ಮ ಶಿವಣ್ಣವ್ರದ್ದು. ಅದರಲ್ಲಿ ಜೋಳಿಗೆ ಇಟ್ಕೊಂಡು ಬರ್ತಾರೆ ಸ್ಟಾರ್ಟಿಂಗೇ. ಸೇಮ್ ಇದರಲ್ಲೂ ಅದೇ ಥರ ಜೋಗಿ ಅಂದರೆ ಅವನು ಶಿವನ ಭಕ್ತ. ಆ ಶಿವನ ಭಕ್ತ ಅವನ ಹುಟ್ಟು ಏನಕ್ಕಾಗುತ್ತೆ, ಈಗ ಎಲ್ಲ ಪ್ರತಿಯೊಬ್ಬರು ಒಂದು ಹುಟ್ಟಿಗೆ ಒಂದು ಕಾರಣ ಇದ್ದೇ ಇರುತ್ತೆ. ಇದರಲ್ಲೂ ಅಷ್ಟೇ ಈ ನಾಯಕನ ಹುಟ್ಟಿಗೆ ಕಾರಣ ಏನು, ಅವನ ಒಂದು ಹುಟ್ಟಿನ ಉದ್ದೇಶ ಏನು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಹಳ್ಳಿನ ಬೇರೆ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ತೋರಿಸಿದ್ದೀನಿ ಅಂತ ಹೇಳ್ಬೋದು. ಏನಕ್ಕಂದರೆ ತುಂಬ ಹಳ್ಳಿ ಸಬ್ಜೆಕ್ಟ್ಗಳಲ್ಲೆಲ್ಲ ಸೆಟ್ ಹಾಕಿ ಮಾಡಿರ್ತಾರೆ. ಬಟ್ ನಾನು ಅರೌಂಡ್ 450 ಕಿಲೋಮೀಟರ್ಸ್ 450 ಕಿಲೋಮೀಟರ್ ದೂರ ಹೋಗಿ ಅದೇ ಹಳೇ ಪ್ಯಾಟರ್ನಲ್ಲಿರುವಂಥ ಹಳ್ಳಿನೇ ಹುಡುಕಿ ಅದೇ ಥರದ ಒಂದು ಊರಲ್ಲಿ ನಾನು ಶೂಟ್ ಮಾಡಿರೋದು. ನೀವು ರಿಯಲಿ ಸಿನಿಮಾ ನೋಡಿದಾಗ ಖಂಡಿತ ಒಂದು ಬೇರೆ ರೀತಿ ಅನುಭವನೇ ಆಗುತ್ತೆ. ಏನಕ್ಕಂದರೆ ಯೂಶಲಿ ತುಂಬ ಜನ ಸಿನಿಮಾ ನೋಡಿದವರು ಹೇಳಿದ್ದಾರೆ ಒಂಥರ ತಮಿಳ್ ಪ್ಯಾಟರ್ನಲ್ಲಿ ಇದೆ ಅಂತ ಹೇಳಿದ್ದಾರೆ. ಅಂದರೆ ಒಂದು ನೈಜತೆಗೆ ಹತ್ತಿರವಾಗಿ ಶೂಟ್ ಮಾಡಿದ್ದೀವಿ. ಸಿನಿಮಾ ಓವರಾಲ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸು ಅಷ್ಟೇ ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸು, ಲೈಕ್ ಎಡಿಟರ್ KM ಪ್ರಕಾಶ್ ಸರ್ ಆಗಿರ್ಬೋದು, FX ರಾಹುಲ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಮಂಜಯ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಸಿದ್ಧಾರ್ಥ್ HR ಆಗಿರ್ಬೋದು, ಪ್ರತಿಯೊಬ್ಬರೂ ತುಂಬ ಅದ್ಭುತವಾಗಿ ಸಿನಿಮಾನ ಕಟ್ಟುವಲ್ಲಿ ಅವ್ರ ಪಾತ್ರ ಇದೆ. ಸೊ ಸಿನಿಮಾ ನೋಡಿದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಯಾವುದೇ ಈ ಕಾಟೇರ್ ಆಗಲಿ ಲ್ಯಾಂಡ್ಲಾರ್ಡ್ ಆಗಲಿ ಇದು ಯಾವುದು ಇದೆರಡಕ್ಕೂ ಅದೇ ವಿಭಿನ್ನವಾಗಿ ನಮ್ಮ ಚಿತ್ರ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಈವನ್ ಇದರಲ್ಲಿ ಇನ್ನೊಂದು ಏನು ಆ್ಯಡೆಡ್ ಅಂದರೆ ನಮ್ಮದ್ರಲ್ಲಿ ಲವ್ ಇದೆ. ನೀವು ಸಾಂಗು ಮುದ್ದು ನನ್ನ ಹುಡುಗ ಸಾಂಗ್ ಕೇಳಿದ್ದೀರಾ, ಆ ಸಾಂಗ್ ಕೇಳಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಲವ್ ಕೂಡ ಇದೆ ಅಂದರೆ ಲವ್, ಎಮೋಷನ್ಸ್, ಡಿವೈನು. ಆಮೇಲೆ ಒಂದು ಹಳ್ಳಿ ಪ್ಯಾಟರ್ನಲ್ಲಿ ಒಂದು ಯೂಶಲಿ ನಾನು ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದ ನನಗೆ ರೈತರ ಕಷ್ಟಗಳೇನು ಅನ್ನೋದು ಗೊತ್ತಿದೆ. ರೈತರ ಕಷ್ಟ ಏನು ಅನ್ನೋದನ್ನ ಇಲ್ಲಿ ನೈಜವಾಗಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕಂತ. ಇಲ್ಲಿ ನಾನು ಬಡವ ಅಂತ ಏನು ಹೇಳ್ಕೊಳ್ಳಲ್ಲ. ಬಡವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಮಧ್ಯೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರನ್ನ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮನ್ನು ಬೆಳೆಸಿ. ಸಿರ್ಸಿ ಆ್ಯಕ್ಚುಲಿ ಇಂಡಸ್ಟ್ರಿಗೆ ನಾನು ಬರೋಕ್ಕೆ ಮುಂಚೆ ಐ ವಾಸ್ ಆನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜ್. ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೆ. ನಾನು MES ರಂಗಶಾಲೆಯಲ್ಲಿ ಡ್ರಾಮಾನು ಮಾಡ್ತಾ ಇದ್ದೆ. ಅದಾದಮೇಲೆ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಯಾರೊಬ್ಬರು ಹೀರೋ ಮಾಡ್ತೀನಿ ಅಂತಲೇ ಕರ್ಕೊಂಡು ಬಂದರು. ಬಟ್ ನಿಮಗೆಲ್ಲ ಗೊತ್ತಿದೆ ಯಾರು ಇಲ್ಲಿ ಹೀರೋ ಮಾಡಲ್ಲ. ನಮ್ಮ ಹೆಸರು ಹೇಳ್ದಂಗೆ ನಮಗೆ ನಾವೇ ಹೀರೋಗಳಾಗಬೇಕಂತ. ಆಮೇಲೆ ಅರ್ಧಕ್ಕೆ ಕೈ ಬಿಟ್ರು. ಅದಕ್ಕೂ ನಮ್ಮಮ್ಮ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಆ ಸಿನಿಮಾ ಒಂದಿನ ನನಗೆ ಗೊತ್ತಿಲ್ಲ, ಸಿನಿಮಾ ಸ್ಟಾರ್ಟಿಂಗ್ ಬಂದಾಗ ನನ್ನೇ ಇನ್ವೆಸ್ಟ್ ಮಾಡಕ್ಕೆ ಹೇಳ್ಬಿಟ್ಟಿದ್ದಾರೆ. ಕೊನೆಯಲ್ಲಿ ಪೇಮೆಂಟ್ ಕೊಡ್ಬೇಕು ಸಂಜೆ ಅಂದ್ಬಿಟ್ಟು ತುಂಬ ಹಿಂಸೆ ಆಗ್ಬಿಟ್ರು. ಆವತ್ತೊಂದು ದಿನ ಇದೇನು ನಾನೇನು ಪ್ರಮೋಷನ್ಸ್ಗೆ ಹೇಳ್ತಲ್ಲ, ಗಿಮ್ಗೆ ಹೇಳ್ತಲ್ಲ, ನಿಜವಾಗ್ಲೂ ಇದು ನಮ್ಮ ತಾಯಿ ಮಾಂಗಲ್ಯ ಚೈನ್ ಅಡ ಇಟ್ಟೆ ಪೇಮೆಂಟ್ ಕೊಟ್ಟಿದ್ದೀನಿ ಅವತ್ತು. ಅದಾದ್ಮೇಲೆ ಗೊತ್ತಾಯ್ತು ಇಲ್ಲಿ ಇದೆಲ್ಲ ವರ್ಕೌಟ್ ಆಗಲ್ಲ ಅಂತೇಳಿ. ಆಮೇಲೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನಮ್ಮ ರವಿ ಶ್ರೀವತ್ಸ ಸರ್ ಹತ್ರ ಸೇರ್ಕೊಂಡೆ. ಅವ್ರ ಹತ್ರ ಒಂದು 6-7 ಇಯರ್ಸ್ ವರ್ಕ್ ಮಾಡಿದ್ಮೇಲೆ ನಾನು ಹೀರೋ ಆಗಿದ್ದು. ನಾನೇನು ಸುಮ್ಮನೆ ಡೈರೆಕ್ಷನ್ ನಾನು ಹೀರೋ ಆಗ್ಬೇಕಂತ ಹೇಳಿ ಏನು ಡೈರೆಕ್ಷನ್ಗೆ ಬಂದ್ಬಿಡ್ಲಿಲ್ಲ. ನಾನು ಡೈರೆಕ್ಷನಲ್ಲೂ 6-7 ವರ್ಷ ಒಬ್ಬ ನುರಿತ ತಂತ್ರಜ್ಞ ಅಂತಲೇ ಹೇಳ್ಬೋದು ನಮ್ಮ ರವಿ ಶ್ರೀವತ್ಸ ಸರ್ನ. ಸೊ ಅಂಥ ಒಬ್ಬ ಡೈರೆಕ್ಟರ್ ಹತ್ರ ನಾನು ಕೆಲಸ ಕಲ್ತಿದ್ದೀನಿ. ಅದು ನಾನು ಏನು ಕಲ್ತಿದ್ದೀನಿ ತೆರೆ ಮೇಲೆ ನಿಮ್ಗೆ ಖಂಡಿತ ಕಾಣುತ್ತೆ. ಹೌದು, ಇಲ್ಲ ರಾ ಅಂದರೆ ಆ್ಯಕ್ಚುಲಿ ನೀವು ಯಾರ ಹತ್ರನೇ ವರ್ಕ್ ಮಾಡೋದು ನಾವು ಕೆಲಸ ಕಲಿತೀವಿ. ಬಟ್ ಅಲ್ಟಿಮೇಟ್ಲಿ ನಾವು ಸಿನಿಮಾ ಮಾಡೋದು ಅದು ನಮ್ಮ ಥಾಟ್ಸ್. ಸೊ ಇಲ್ಲಿ ನಾನು ಕೆಲಸ ಸರ್ ಹತ್ರ ಕಲ್ತಿದ್ದೀನಿ. ಬಟ್ ಇಲ್ಲಿ ನಾನು ನನ್ನ ಥಾಟ್ಸ್ನ ನನ್ನ ಸಿನಿಮಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ ಸರ್.
ಕಾರಣ ಮೇನ್ ಏನಂದ್ರೆ ಫಸ್ಟ್ ನಾನು ಹೇಳಕ್ ಇಷ್ಟಪಡ್ತೀನಿ, ಇದು ದೈವ ಟೈಟ್ಲೇ ಕಾರಣ. ರೀಸನ್ ಏನಂದ್ರೆ ನನ್ನ ಫಸ್ಟ್ ಸಿನಿಮಾ ಟೈಟ್ಲು ಒಂದು ಒಳ್ಳೆ ಸಿನಿಮಾ ಆಗಬೇಕು. ಆ್ಯಂಡ್ ಈವನ್ ನಾನು ಸ್ವಲ್ಪ ದೈವ ಭಕ್ತ ಕೂಡ. ದೈವ ಭಕ್ತ ಅಂದರೆ ನಾನು ಶಿವನ್ ಭಾಳ ಪೂಜಿಸ್ತೀನಿ. ಆ್ಯಂಡ್ ಈವನ್ ನಾನು ರಾವಣಾಸುರಂ ಸಾಂಗ್ ಇಟ್ಟಿರೋದು ಅದೇ ಉದ್ದೇಶಕ್ಕೆ. ಏನಕ್ಕೆಂದರೆ ಶಿವನ ಪರಮ ಭಕ್ತ ಯಾರು ಅಂದರೆ ರಾವಣ. ಸೊ ಅದಕ್ಕೋಸ್ಕರನೇ ಆ ಸಾಂಗ್ ಮಾಡಿದ್ದೀನಿ. ಸೊ ನಾನು ಅದು ಆ ಒಂದು ಕಾರಣಕ್ಕೆ ನಾನು ಸಿನಿಮಾ ಮಾಡಿದ್ದೀನಿ. ಬಟ್ ಎಲ್ಲ ಎಲಿಮೆಂಟ್ಸು ಇದೆ ಸಿನಿಮಾದಲ್ಲಿ. ಪ್ರೊಫೆಸರ್ ಇಲ್ಲ ಸರ್, ಇವಾಗಿಲ್ಲ. ಐ ರಿಸೈನ್ ಅಟ್ ದ ಟೈಮ್ ಇಟ್ಸ್. ಇದೆ ಇಲ್ಲ, ಅದು ನಾನು ಈಗಲ್ಲ ಹೇಳಿದ್ದು. ಹಾಂ, ರಿಟರ್ನ್ಸ್ ಬಗ್ಗೆ. ಹಾಂ 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 ಆ್ಯಕ್ಚುಲಿ ನಾವು ವೀಕ್ಲಿ ನಿಮಗೆ ಗೊತ್ತು, ನೀವೆಲ್ಲ ಪ್ರೆಸ್ ಮೀಟ್ಸ್ ಅಟೆಂಡ್ ಮಾಡ್ತೀರಾ. 10ರಿಂದ 12 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಯಾವ ಸಿನಿಮಾನು ಏನು ತಗೊಳ್ಳಲ್ಲ. ಯಾವ ಸಿನಿಮಾಗಳು ಏನು ಯಾವ ರೈಟ್ಸೂ ಯಾರು ತಗೊಳ್ಳಲ್ಲ. ಸೊ ನನ್ನ ತಲೆಯಲ್ಲಿರೋದು ಇಷ್ಟೇ, ನಮ್ಮ ತಾಯಿ ದುಡ್ಡು ಹಾಕಿರೋದು ಆ ಉದ್ದೇಶ ಏನಂದರೆ ನನ್ನ ಮಗ ಫಸ್ಟು ಇಂಡಸ್ಟ್ರಿ ಗುರುತಿಸ್ಕೊಳ್ಳಿ ಅಂತೇಳಿ ದುಡ್ಡು ಹಾಕಿದ್ದಾರೆ. ಆ್ಯಂಡ್ ಅಲ್ಟಿಮೇಟ್ಲಿ ನೀವೆಲ್ಲ ರೀಸೆಂಟ್ ಸಿನಿಮಾಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. 50 ಕೋಟಿ ಆಗಲಿ, 100 ಕೋಟಿ ಆಗಲಿ, 50 ಲಕ್ಷ ಆಗಲಿ, 1 ಕೋಟಿ ಆಗಲಿ, ನೀವು ಅಲ್ಟಿಮೇಟ್ ಆಗಿ ಸಿನಿಮಾ ಓಡೋದು ಕಂಟೆಂಟ್ ಮೇಲೆ. ಆ ಒಂದು ನಂಬಿಕೆ ಮೇಲೆ ನಾನು ಸಿನಿಮಾ ಮಾಡಿರೋದು. ಈಗ ನೀವೇ ಗೊತ್ತು, 100 ಕೋಟಿ ಅಂದಿ ಸಿನಿಮಾಗಳು ಏನಾಯಿತು, 2 ಕೋಟಿ 3 ಕೋಟಿ ಅಂದಿ ಫ್ರಮ್ ಸೋನು ಏನಾಯಿತು ಅನ್ನೋದು. ನಾನು ನನ್ನ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ದೀನಿ. ಅದು ಬರುತ್ತೋ ಬಿಡುತ್ತೋ ಅದು ದೈವಂಗೆ ಬಿಟ್ಟಿದೆ ಅಷ್ಟೇ. ಬಿಡಿ ಸರ್, ಪ್ರೊಡ್ಯೂಸರ್ ಪಕ್ಕದಲ್ಲೇ ಇದ್ದಾರೆ. ಅಲ್ಲ ಅಫ್ಕೋರ್ಸ್ ಸರ್, ನಾನು ಒಂದೇ ಒಂದು ಹೇಳ್ತೀನಿ, ಮಂಜಣ್ಣವ್ರಿಗೂ ಗೊತ್ತು. ನೀವೆಲ್ಲ ಇದ್ರೇನೆ ನಾವು ತೆರೆ ಮೇಲಾಗಿ ಇನ್ನೊಂದು ಕಡೆ ಆಗಲಿ ಇವ್ನು ಯಾರಪ್ಪ ಅಂತ ಗುರುತಿಸ್ಕೊಳ್ಳೋಕೆ ಸಾಧ್ಯ. ನನಗೆ ನಿಮ್ಮ ಮೇಲೆ ಅಪಾರ ಗೌರವ ಇದೆ, ನಾವು ಹೇಳ್ತೀವಿ. ನಾನು ನಿಜನೇ ಹೇಳ್ಬಿಡ್ತೀನಿ ನೋಡಿ, ಅರೌಂಡ್ 1.5 to 2 CR ಹಾಕಿದ್ದೀವಿ ಸರ್. ಅದೆಲ್ಲ ಫಾಲೋ ಅಪ್ ಮಾಡಿದ್ದೀನಿ. ಬಟ್ ಅವರೆಲ್ಲ ಮಾತುಕತೆಗಳಲ್ಲೆಲ್ಲ ನಮ್ಗೆ ಯಾಕೋ ಅದು ಅಡ್ಜಸ್ಟ್ ಆಗಿಲ್ಲ. ಈಗ ನಾವು 100 ರೂಪಾಯಿ ಇನ್ವೆಸ್ಟ್ ಮಾಡಿ 1 ರೂಪಾಯಿ ಬರ್ತಾ ಇದೆ ಅಂದಾಗ ಬಿಡಪ್ಪ, ಅದು ಬೇಡ ನಾವು 1 ರೂಪಾಯಿಗಿಂತ 10 ರೂಪಾಯಿ ಬಡ್ಡಿನೇ ಕಟ್ಟಿರ್ತೀವಿ. ಸೊ ಅದು ಬೇಡ, ರಿಲೀಸ್ ಆಗಲಿ ಆಮೇಲೆ ನೋಡ್ರ ಅಂತ ಬಿಟ್ಟಿದ್ದೀವಿ. ವಿಜಯ್ ಕುಮಾರ್, ವಿಜಯ್ ಫಿಲ್ಮ್ಸ್ ಸರ್. ನಾನು ಟು ಬಿ ಫ್ರ್ಯಾಂಕ್, ನಾನು ನಮ್ಮ ಇವ್ರಿಗೆ ಹೇಳಿರೋದು ಅಷ್ಟೇ, ಅರೌಂಡ್ 36 ಸ್ಕ್ರೀನ್ಸ್ ಪ್ಲಾನ್ ಮಾಡಿದ್ದೀನಿ. ದ ರೀಸನ್ ಏನಂತ ಹೇಳಿದ್ರೆ, ನಾವು ಏನು ಒಂದೇ ದಿನಕ್ಕೆ 150 ಥಿಯೇಟರ್ ರಿಲೀಸ್ ಮಾಡಿಬಿಟ್ರೆ ಎಲ್ಲ ಥಿಯೇಟರ್ಗೂ ಬಂದು ಜನ ನೋಡ್ಬಿಡಲ್ಲ. ನಾನೇನು ದೊಡ್ಡ ಸ್ಟಾರು ಅಲ್ಲ, ಸ್ಟಾರ್ಗಳ ಸಿನಿಮಾಗೆ ಜನ ಹೋಗ್ತಾ ಇಲ್ಲ. ಅದರಿಂದ ಒಂದು 36 ಸ್ಕ್ರೀನ್ ಮಾಡಿ ಅದರಲ್ಲಿ ಜನ ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ಬೇರೆ ಥಿಯೇಟರ್ಸ್ಗಳಿಗೆಲ್ಲ, ಬೇರೆ ಸ್ಕ್ರೀನ್ಸ್ಗಳಿಗೆಲ್ಲ ಅಥವಾ ಸ್ಕ್ರೀನ್ ಜಾಸ್ತಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಹೌದೌದು ಸರ್, ನಿಮ್ಮದು ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟು. ಎಲ್ಲರೂ ಹಂಗೆ ಹೇಳ್ತಿದ್ದಾರೆ. ಅದೇ BC ಸೆಂಟರ್ಸು ಪ್ಲ್ಯಾನ್ ಮಾಡ್ತೀವಿ. ಹೌದೌದು ಸರ್, ಹಾಂ ಶ್ಯೂರ್ ಹೌದು ಸರ್, ಹಾಂ ಶ್ಯೂರ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕನ್ಸರ್ನ್. ಆ್ಯಂಡ್ ಹೀರೋಯಿನ್ ನೀತು ರಾಯ್ ಏನು ಹೇಳ್ತಾರೆ ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಮಾಡಿಕೊಳ್ಳಿ. ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನೀತು ರಾಯ್ ಅಂತ. ನಾನು ಈ ಮೂವಿಲಿ ಲೀಡ್ ಆಗಿ ಮಾಡಿದ್ದೀನಿ. ನನ್ನ ಒಂದು ರೋಲ್ ಹೇಗಿರುತ್ತೆ ಅಂದರೆ, ನೀತು ಒಬ್ಬರೇ ಹೀರೋಯಿನ್ ಅದಾರೆ, ಇನ್ನೊಬ್ರು ಬಂದ್ರ? ಎಸ್ ಕಮ್, ದಯಮಾಡಿ ಸ್ಟೇಜಿಗೆ ಬಂದ್ಬಿಡಿ. ಸುರಭಿ ರೆಡ್ಡಿ ಅವರು. ಮಾತಾಡಿ. ಸೊ ವಿಲೇಜ್ ಟೈಪ್ ಇರುತ್ತೆ ನನ್ನ ರೋಲ್ ಬಂದು. ಅಂದರೆ ನನ್ನ ರೋಲ್ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ, ನೀವೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾಸ್ ಕಮ್ ಹಿಯರ್ ಟು ಸಪೋರ್ಟ್ ಅಸ್. ತುಂಬಾ ಧನ್ಯವಾದಗಳು, ನೀವು ಇಲ್ಲಿ ಬಂದಿರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ನಾವು ಬಂದು ನಮ್ಮ ಮೂವಿಗೆ ಸಪೋರ್ಟ್ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಇದು ನಂದು 3rd ಫಿಲಿಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟಕ್ಕೆ ಮುಂಚೆ RC ಬ್ರದರ್ಸ್ ಅಂತ ಮಾಡಿದ್ದೀನಿ, ಮತ್ತು ಒಂದು ಕಾಫಿ ಅಂತ ತಮಿಳ್ ಮೂವಿ ಮಾಡಿದ್ದೀನಿ. ಥ್ಯಾಂಕ್ ಯು.
ಆಲ್ ದ ವೆರಿ ಬೆಸ್ಟ್ ನೀತು. ಥ್ಯಾಂಕ್ ಯು ಮ್ಯಾಮ್. ಸ್ವಲ್ಪ ತಡ ಬಂದಿದ್ದಾರೆ ಅಂದ್ರೆ ನೆನ್ನೆ ಬರ್ಡೇ ಇತ್ತಂತೆ, ಸೊ ಬಿಲೇಟೆಡ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು. ಅಂತ ಹೇಳ್ತಾ ಓವರ್ ಟು ಯು ಸುರಭಿ, ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಂಡು. ಹಾಯ್, ನನ್ನ ಹೆಸರು ಸುರಭಿ ಅಂತ. ನನ್ನ ಪಾತ್ರ ಒಂದು ತುಂಬಾ ಚೆನ್ನಾಗಿದೆ. ಒಂದು ನನ್ನ ಫ್ಯೂಚರ್ ಡ್ರೀಮ್ ಆಗಿತ್ತು ಅದು. ನಾನೊಂದು ಹಳ್ಳಿ ಕ್ಯಾರೆಕ್ಟರಲ್ಲಿ ಒಂದು ಗೌಡ್ರ ಹುಡುಗಿ, ಅಂದರೆ ಗೌಡ್ರ ಮನೆತನ ಹುಡುಗಿ ಇರ್ತಾರಲ್ಲ ಆ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಸೊ ನನಗೆ ಫಸ್ಟ್ ಮೂವಿನೇ ಆ ಥರ ಸಿಕ್ತು, ತುಂಬಾ ಖುಷಿ ಆಯಿತು. ನೀವೇ ಟ್ರೈಲರ್ನ ನೋಡಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿರೋದಕ್ಕೆ. ಆ್ಯಂಡ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ನಮಗೆ. ಸೊ ಇನ್ನೂ ಜಾಸ್ತಿ ಮೂವೀಸ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ನಮ್ಗೆ ಬೇಕೇ ಬೇಕು. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಾಂ, ಹೀರೋ ಇಬ್ರಿಗೂ ಸಿಗಲ್ಲ. ಚೆನ್ನಾಗಿ ಈಗಲೇ ಎಲ್ಲ ಲಾಸ್ಟ್ ಹೇಳ್ಬೇಡಿ. ಬಾಯಿ ಬಿಡಿಸ್ಕೊಳ್ಳೋದ್ರಲ್ಲಿ ಮಾಡಿರೋ ನಮ್ಮ ಜರ್ನಲಿಸ್ಟ್ ಪಾಪ ನಮ್ಮ ಹುಡುಗಿ ಗೊತ್ತಿಲ್ಲದ್ರೆ ಏನೋ ಕ್ಲೈಮ್ಯಾಕ್ಸ್ ಕೂಡ ಹೇಳಕ್ ಕೊಟ್ರು. ಓಕೆ, ಬರ್ಡೇ ಇತ್ತು ಮುಗಿಸ್ಕೊಂಡು. ಎಸ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ದಯಮಾಡಿ ಕುಳಿತುಕೊಳ್ಬೇಕು ವೇದಿಕೆ ಮುಂಭಾಗದಲ್ಲಿ. ಈಗ ಮಾತುಗಳನ್ನ ಕೇಳೋಣ. ಬಚ್ಚನ್ ಅವರೇ, CCL ಅಲ್ಲೂ ಫೇಮಸ್ ಫಿಲ್ಮ್, ಓವರ್ ಟು ಯು. ಎಲ್ಲ ನನ್ನ ಪ್ರೀತಿಯ ಮಾಧವ ಮಿತ್ರರಿಗೆ ನಮಸ್ಕಾರ, ಹಾಗೆ ನನ್ನ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಮಂಜಣ್ಣ ನನಗೆ ಗೊತ್ತಿರಲಿಲ್ಲ ಇಷ್ಟು ಬೇಗ ಅರ್ಜೆಂಟಾಗಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ. ನಾವು ಫೈನಲ್ ಇದ್ದಾಗ ಗೊತ್ತಾಯ್ತು ಆ್ಯಕ್ಚುಲಿ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ. ಬಟ್ ನನಗೆ ಟ್ರೈಲರ್ ಕಳಿಸ್ಕೊಟ್ಟಿದ್ದೆ. ಸೊ ಅಣ್ಣ ತುಂಬ ಬ್ಯುಸಿ ಇದ್ರು, ಸಾರಿ, ನಾನು ಆ್ಯಕ್ಚುಲಿ ತೋರಿಸ್ತೇನೆ ಅಣ್ಣ ಒಂದ್ಸರಿ. ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ತುಂಬ ಶ್ರಮ ಇದೆ. ಮಂಜಣ್ಣ ನಾನು ತುಂಬ ಎಫರ್ಟ್ ಹಾಕಿದ್ದೀವಿ ಕೆಲವೊಂದು ಸೀನ್ಗಳಲ್ಲಿ. ಅದನ್ನು ಅವ್ರು ಹೇಳಿದ್ರು 450 ಕಿಲೋಮೀಟ್ರ್ ಅಂತ. ಬಟ್ ಆ ಟೈಮಲ್ಲಿ ತುಂಬ ಬಿಸಿಲಿತ್ತು ಆ್ಯಕ್ಚುಲಿ. ಒಂದು ಇಂಟ್ರೋ ಬ್ಲಾಕ್ ಫೈಟ್ ಮಾಡಬೇಕಾದ್ರೆ ನಾನು ಆ್ಯಕ್ಚುಲಿ ಯಾವ ರೇಂಜಿಗೆ ಎಫರ್ಟ್ ಹಾಕಿದ್ದು ಅಂದರೆ 2 ಸರಿ ನಂದು ಬಟ್ಟೆ ನಂದು ಹೋಗಿತ್ತು ಅವ್ರದ್ದು. ಅದನ್ನು ವಾಶ್ ಮಾಡಿ ಮತ್ತೆ ಹಾಕೊಂಡು ಮತ್ತೆ ಶಾರ್ಟ್ ಮಾಡಿದಾಯಿತು. ಆ ಥರ ಇತ್ತು ನಮ್ಮ ಎಫರ್ಟು. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ನನ್ನ ಪಾತ್ರ ಊರು ಗೌಡ, ಸೊ ಒಂದು ದೌರ್ಜನ್ಯ ಮಾಡುವಂಥ ಊರು ಗೌಡನ ಮಗನ ಪಾತ್ರ. ತುಂಬ ಚೆನ್ನಾಗಿ ಪಾತ್ರವನ್ನು ಹೇಳಿದ್ದಾರೆ. ನಾವು ತುಂಬ ಎಫರ್ಟ್ ಹಾಕಿದ್ದೀವಿ ಈ ಪಾತ್ರಕ್ಕೆ. ಒಳ್ಳೆಯದಾಗಲಿ ಮಂಜಣ್ಣ, ನಿಮ್ಮ ಶ್ರಮ ಏನು ಅಂತ ಗೊತ್ತು ನನಗೆ. ಆ್ಯಕ್ಚುಲಿ ಮಂಜಣ್ಣ ಪರಿಚಯ ಟೈಗರ್ ಗಲ್ಲಿ ಅನ್ನೋ ಒಂದು ಸಿನಿಮಾದಲ್ಲಿ. ಮಂಜಣ್ಣ ಯಾರು? ಜಯರಾಜ್. ಮಂಜಣ್ಣ ಮುಂದೆ ಕೂತಿದ್ದಾರೆ. ನಾವು ಮಂಜಣ್ಣ ಅಂತ, ಈ ಮಂಜಣ್ಣ ಅಂತ ಕರಿತೀವಿ. ಟೈಗರ್ ಗಲ್ಲಿ ಅನ್ನೋ ಒಂದು ಸಿನಿಮಾದಲ್ಲಿ. ಈಗ ಟೈಗರ್ ಗಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಗುರುಗಳ ಸಿನಿಮಾ. ಅದರಲ್ಲಿ ಅವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟರು, ಇವರು ಜೂನಿಯರ್ ಆರ್ಟಿಸ್ಟ್. ಆ್ಯಕ್ಚುಲಿ ಆ ಸಿನಿಮಾ ಮಾಡಬೇಕಾದ್ರೆ ನನಗನ್ಸಿದ್ದು ನನಗೆ ಒಳ್ಳೆ ಪಾತ್ರ ಮಾಡಬೇಕು ಅನ್ನೋದೊಂದು ಆಸೆ. ಅವಾಗ ನನ್ಗೆ ಯಾಕೆ ಒಳ್ಳೆ ಪಾತ್ರ ಸಿಗ್ತಾ ಇಲ್ಲ ಅಂದಾಗ ನಾನು ಥಿಯೇಟ್ರಿಗೆ ಹೋಗ್ಬಿಟ್ಟೆ. ಒಂದು 6 ವರ್ಷ ಥಿಯೇಟ್ರ್ ಮಾಡಿದೆ. ಅದಾದ್ಮೇಲೆ ಫಸ್ಟ್ ಸಿನಿಮಾ ಮಾಡಿದ್ದೆ ನಾನು ದಂಡುಪಾಳ್ಯ 4 ಅಂತ. ನಾನು ಸುಮನ್ ರಂಗನಾಥ್ ಅವರು ಲೀಡ್ ಮಾಡಿದ್ದು. ಅದಾದ್ಮೇಲೆ ಮಂಜಣ್ಣ ಮತ್ತೆ ನನಗೆ ಸಿಕ್ಕಿದ್ರು. ಅದಾದ್ಮೇಲೆ ಇವ್ರದ್ದು ಸ್ನೇಹಿತರದೊಂದು ಸಿನಿಮಾ ಸ್ಟಾರ್ಟ್ ಆಗ್ತಾ ಇತ್ತು. ಅವಾಗ ಇವರೇ ಮಂಜಣ್ಣ ಬನ್ನಿ ಆಫೀಸ್ಗೆ ಅಂತ ಕರೆದು ಆ ಸಿನಿಮಾಗೆ ನಾನು ಅದರಲ್ಲೂ ಲೀಡ್ ಮಾಡಿದೆ, ನೆಗೆಟಿವ್ ಲೀಡ್ ಮಾಡಿದೆ. ಥ್ಯಾಂಕ್ ಯು ಮಂಜಣ್ಣ. ನಮ್ಮ ಸ್ನೇಹ ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ. ಅವ್ರ ಸಿನಿಮಾ ಕೂಡ ಕರೆದು ನನಗೆ ಒಳ್ಳೆ ಒಂದು ಪಾತ್ರವನ್ನು ಕೊಟ್ರಿ. ಹಾಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಯಾವುದೇ ಕೊರತೆಗಳಿದ್ದಂಗೆ. ತುಂಬ ಖುಷಿ ಆಯಿತು. ಇನ್ನೊಂದು, ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಆರ್ಟಿಸ್ಟ್ಗಳು ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರುವಂಥವ್ರನ್ನೇ ಅವರು ಚೂಸ್ ಮಾಡಿರೋದು. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅಚ್ಚುಕಟ್ಟಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ ಅಂತ. ಅಂದರೆ ಉದಾಹರಣೆ ನಮ್ಮ ಲಕ್ಷ್ಮಣ್ ಸಂತ್ ಇರ್ಬೋದು, ಚಲುರಾಜ್ ಇರ್ಬೋದು, ಇವ್ರದ್ದಿರ್ಬೋದು, ನಮ್ಮ ದೇವು. ತುಂಬ ಖುಷಿ ಆಗುತ್ತೆ. ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ತುಂಬ ಏನೋ ಮಂಜಣ್ಣ ಇಷ್ಟು ನಾವು ಎಫರ್ಟ್ ಆಗಿದ್ದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. ಏನಾದರೂ ಇದ್ದರೆ ಹೇಳಿ ಮತ್ತೆ ನಾವು ಅದು ಒಂದಿಷ್ಟು ಬ್ಯಾಲೆನ್ಸ್ ವರ್ಕ್ನ ಖುಷಿಯಾಗಿ ವರ್ಕ್ ಮಾಡೋದು. ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸು, ನೀವು ಮಾಡಿರೋಂಥ ಪರ್ಫಾರ್ಮೆನ್ಸು
ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ. ನಿಮಗೆ ನಿಮ್ಮ ತಾಯಿಯವರಿಗೆ ಕನಸು ನನಸಾಗಲಿ, ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದು ಒಂದು 31ನೇ ಸಿನಿಮಾ. ಖಂಡಿತ ಟ್ರೈ ಮಾಡಿ. ನಾನು ಮಂಜಣ್ಣನಿಗೆ ಮುಂಚೆನೇ ಹೇಳಿದ್ದೆ ಮಾತನ್ನ. ಆ್ಯಕ್ಚುಲಿ ನಾನು ಟ್ರೈಲರ್ ಲಾಂಚು ಅಣ್ಣನ ಕೈಯಲ್ಲಿ ಮಾಡಿಸ್ಬೇಕನ್ನೋದು ನನ್ನ ಪ್ಲ್ಯಾನ್ ಇತ್ತು. ಬ್ಯುಸಿ ಆಗ್ಬಿಟ್ರು ಅವ್ರು ಇವಾಗ. ಇಲ್ಲ, ಖಂಡಿತ ಅದನ್ನು ನಮ್ಮ ಕೈಲಿ ಏನು ಇಷ್ಟು ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ನನ್ನ ಸ್ನೇಹಿತ ಆಗಿ 100% ಇದನ್ನು ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಚ್ಚನ್. ಹೇಳಿದ್ರಿ ಒಂದು ಪಾತ್ರ ನಿಭಾಯಿಸಿ. ನಮಸ್ಕಾರ. ಎಲ್ಲ ಸಿನಿಮಾಗಳಲ್ಲೂ ಕೂಡ ನನಗೆ ಇದೇನೋ ಶಿವನ ವರದಾನ ಏನೋ ಗೊತ್ತಿಲ್ಲ, ಇತ್ತೀಚೆಗೆ 3 ಸಿನಿಮಾಗಳಲ್ಲಿ ಮಾಡಿದೆ. ಎಲ್ಲ ಇದೇ ಥರ ಗೆಟಪ್ಗಳೇ ನನಗೆ. ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದವರು, ಆಗ ದೃಶ್ಯ ಮಾಧ್ಯಮದವರು ಮತ್ತು ನನ್ನ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ನನ್ನ ಪಾತ್ರಧಾರಿ ಅಗೋರಿ. ಈ ಸಿನಿಮಾಕ್ಕೆ ಮಂಜಣ್ಣವ್ರು ನನಗೆ ಫೋನ್ ಮಾಡಿದಾಗ, ಏನು ಮಂಜಣ್ಣ, ಯಾವ ಮಂಜಣ್ಣ? ಜಯರಾಜ್, ಸಾರಿ ಜಯರಾಜ್ ಅವರು ಈ ಥರ ಒಂದು ಅಗೋರಿ ಪಾತ್ರ ಮಾಡಬೇಕು ಅಂತ ಕೇಳಿದ್ರು. ನಾನು ಏನು ಮಾತಾಡಲಿಲ್ಲ, ಯಾವಾಗ ಬರಬೇಕು ಅಂತ ಹೇಳಿದ್ರು, ಹೋದೆ. ಬಟ್ ಈ ಸಿನಿಮಾದಲ್ಲಿ ಎಷ್ಟೋ ಸಿನಿಮಾ ಮಾಡಿದ್ದೀನಿ, ದೊಡ್ಡ ಸಿನಿಮಾಗಳನ್ನ ಮಾಡಿದ್ದೀನಿ. ಕಾಟೇರ ಆಗಲಿ, ಬಗೀರ್ ಆಗಲಿ, ಬೈರತಿ ಆಗಲಿ, ಇತ್ತೀಚೆಗೆ ಕೇಡಿ ಆಗಲಿ, ಆಮೇಲೆ ಟಾಕ್ಸಿಕ್ ಆಗಲಿ. ನನಗೆ ಒಂದು ಖುಷಿ ತಂದಂಥ ಪಾತ್ರ. ಡಬ್ಬಿಂಗ್ ಮಾಡಬೇಕಾದ್ರೆ ನನ್ನಲ್ಲೇ ಏನೋ ಒಂದು ಬದಲಾವಣೆ. ನನ್ನನ್ನು ಹೆಚ್ಚಿಗೆ ಜನ ನೆಗೆಟಿವ್ ರೋಲಾಗಿ ನಾನು ಉಪಯೋಗಿಸ್ಕೊಂಡಿದ್ರೆ ಹೊರತು ಒಂದು ಒಳ್ಳೆಯ ಪಾತ್ರ ಇದುವರೆಗೂ ಮಾಡಿಲ್ಲ. ಮುಂದೆ ಬರ್ತದೆ ಏನೋ ಗೊತ್ತಿಲ್ಲ. ಬಟ್ ನಾವು ಮಂಜಣ್ಣವರ ಒಂದು ಗಮನಿಸಿದಾಗ ಅವರು ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಹೇಗೆ ಅವರು ಒಂದು ದೈವ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೋ ಅವ್ರು ಹಾಗೆ ಕಾಣ್ತಾ ಇದ್ದಾರೆ ಜಯರಾಜ್ ಅವರು. ನಾವು ನಿಮ್ಮ ಸ್ನೇಹಿತರು ದೇವರ ಎಣ್ಣೆಯಲ್ಲಿ ಇದ್ದಾರೆ, ನಾವು ಸ್ವಲ್ಪ ಎಲ್ಲ ತರಲೆ ಮಾಡ್ಕೊಂಡು ಈಚೆ ಬಂದರೆ ಅವ್ರು ಹಿಂಗೆ ನೋಡಿದ್ರೆ ಹಾಗೆ ಕಾಣ್ತಾ ಇದ್ರು. ಸೇಮ್ ಹೀರೋನೇ ಅವ್ರೆ, ರಿಯಲ್ ಹೀರೋ. ಹಾಗೆ ಈ ಸಿನಿಮಾ ಮೊನ್ನೆ ಮತ್ತೆ ಒಂದು ಡಬ್ಬಿಂಗ್ ಕರೆದಿದ್ರು ನನ್ನ ಅಪ್ಪ. ಒಂದು ಡೈಲಾಗ್ ಹೇಳ್ಬೇಕಾದ್ರೆ ನನಗೆ ಭಾಳ ಒಂಥರ ಶಕ್ತಿನೇ ಬಂದಂಗೆ ಆಯಿತು ಮೇಡಮ್. ತುಂಬ ಚೆನ್ನಾಗಿದೆ ಸಿನಿಮಾ, ನೋಡಿ. ಏಕೆಂದರೆ ಇದು ಶಿವರಾತ್ರಿ ಹಬ್ಬಕ್ಕೆ ಮುಂಚಿತ ಬರ್ತಾ ಇದೆ. ಪ್ರತಿಯೊಬ್ಬರು ಶಿವನ ಜಾಗರಣೆ ಮಾಡಿ ಈ ಒಂದು ದೈವ ಸಿನಿಮಾನ ಗೆಲ್ಲಿಸ್ಕೊಟ್ರೆ, ಮಂಜಣ್ಣ ಒಬ್ರು ಗೆದ್ದರೆ ನಮ್ಮಂಥ 100 ಕಲಾವಿದರುಗಳು ಇಲ್ಲಿ ಊಟ ಮಾಡ್ತಾರೆ. ಒಂದು ದೈವ ಅಂದ್ಕೊಳ್ಳಿ ನೆನಪಾಗದ ಕರಾವಳಿ ಬಿಲ್ಟೆ ಕಾಂತಾರ. ಬಟ್ ಇದು ನಮ್ಮ ದೇಸಿ ಅಪ್ಪಟ ಚಿತ್ರ. ಇದು ಒಂದು ದೈವ ಅನ್ನೋ ಸಿನಿಮಾ ಭಾಳ ಎಲ್ಲರೂ ಕೂಡ ಬೆಳೆಸ್ಬೇಕು, ಹರಿಸ್ಬೇಕು, ಮಂಜಣ್ಣವರಂತ ಗೆಲ್ಲಿಸ್ಬೇಕು. ಜಯರಾಜ್ ಒಂದು ತಾಯಿ, ಒಂದು ಮಗನಿಗೋಸ್ಕರ ತಾಯಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಏನು ತ್ಯಾಗ ಮಾಡ್ತಾರೆ, ಮಗನ ಓದಿಗೆ ಇದು ಮಾಡ್ತಾರೆ ಎಲ್ಲ ರೀತಿ. ಇವರು ಮಗ ಒಂದು ಒಳ್ಳೆ ಜಾಬಲ್ಲಿ ಇರಬೇಕು ಅಂತ ಆಸೆ ಇರುತ್ತೆ. ಮಗನ ಒಂದು ಸಿನಿಮಾ ನಟನಾಗಿ ತೆರೆ ಮೇಲೆ ನೋಡಬೇಕು ಅಂತ ಇದ್ದಿಲ್ಲ. ಆ ತಾಯಿ ಕನಸು ನಿಜಕ್ಕೂ ನಮ್ಮ ತಾಯಿ ಇಲ್ಲ, ಇವರೇ ನಮ್ಮ ತಾಯಿ. ಬಟ್ ಮೊನ್ನೆ ಒಂದು ಡೈಲಾಗ್ ನಾನು ಹೇಳ್ಬೋದಾ ಮಂಜಣ್ಣ, ನಿಮ್ಮ ಪರ್ಮಿಷನ್ ಕೊಟ್ರೆ? ಶಿವಂ ತ್ರಿಕಾಲಂ ಕಾಲ ಭೈರವಂ ದೈವಂ. ಈ ಸಿನಿಮಾ ಸೀರಿಯಲ್ ನನಗೆ ಒಂಥರ ಡಬ್ಬಿಂಗ್ ಥಿಯೇಟರ್ ಈಚೆ ಬರ್ಬೇಕಾದ್ರೆ ನನಗೆ ಒಂಥರ ಶೇಕ್ ಆಗ್ತಾ ಇತ್ತು. ನನಗೇನು ಹೇಳೋದಕ್ಕೂ ಆಗ್ತಾ ಇಲ್ಲ. ಧನ್ಯವಾದಗಳು. ತಿಳಿಸಿ ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ, ಮೂಲತಃ ಕರಾವಳಿಯ ಕುಂದಾಪುರದವರು. ನಾನು ಬೆಂಗಳೂರಿನಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ನಾನು 10 ವರ್ಷದಿಂದ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀನಿ. ಒಂದಿಷ್ಟು ಸಿನಿಮಾ ಸೀರಿಯಲ್ ಆಡಿಷನ್ ಅಟೆಂಡ್ ಮಾಡ್ತಾ ಇದ್ದೆ. ಕೆಲವೊಂದು ಫೇಲ್ ಆಗುತ್ತೆ, ಕೆಲವೊಂದು ಪಾಸ್ ಆಗುತ್ತೆ. ಫೇಲ್ ಆದಂತೂ ಕಾಲ್ ಬರೋಲ್ಲ, ಪಾಸ್ ಆದಂತೂ ಕಾಲ್ ಬರೋದೇ ಇಲ್ಲ. ಅಂಥದ್ರಲ್ಲಿ ಅರುಣ್ ಬಚ್ಚನ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾಟಕ ಮಾಡಿದ್ದೀವಿ, ಈ ಥರ ಒಂದು ಪಾತ್ರ ಇದೆ ಕಣೋ, ಆಡಿಷನ್ ಕೊಡು ಅಂತಂದರು. ಬೇಡ, ಆಡಿಷನ್ ಕೊಟ್ಟದೆಲ್ಲ ಫೇಲ್ ಆಗಿತ್ತು ಅಂದೆ. ಇಲ್ಲ ಕಣೋ, ಹೊಸಬರನ್ನೇ ಸರ್ಚ್ ಮಾಡ್ತಾ ಇದ್ದಾರೆ, ರಂಗಭೂಮಿಯವ್ರನ್ನ ಬೇಕು ಅಂತಿದ್ದಾರೆ ಕಣ ಅಂತಂದರು. ಅವ್ರು ಆಫೀಸಿಗೆ ಕರೆದ್ರು, ಹೋದೆ, ಆಡಿಷನ್ ಮಾಡಿದ್ರು. ಒಂದಿಷ್ಟು ವಾಕಬಲ್ಲು ಡೈಲಾಗ್ಸ್ ಎಲ್ಲ ಕೊಟ್ಟರು. ನಾನು ಮಾಮೂಲಿ ಮಾಡಂಗೆ ಮಾಡಿದೆ, ಮಾಡಿಸ್ತಾರೆ, ಬಿಡ್ತಾರೆ, ಕಳಿಸ್ತಾರೆ ಅಷ್ಟೇ ಅಂತ ಅಂದ್ಕೊಂಡೆ. ಅದಾಗಿ ಇಮಿಡಿಯೇಟ್ ಕಾಲ್ ಬರುತ್ತೆ, ಒಂದಿಷ್ಟು ಕಾಸ್ಟ್ಯೂಮ್ಗಳನ್ನ ಹೇಳ್ತಾರೆ, ಹೊಸಬರು ಸಿನಿಮಾ ಮಾಡ್ತಾರೆ ಅಂತ ಅಂದ್ಕೊಂಡೆ. ಸಿನಿಮಾನೂ ಆಯಿತು, ಶೂಟಿಂಗು ಆಯಿತು. ಕಡೆಗೆ ಇನ್ನೇನು ಬಂದು ರಿಲೀಸ್ ನಿಂತಿದೆ. ಇನ್ನು 1 ವಾರ ಇದೆ. ನನ್ನ ಪಾತ್ರ ನಿಮ್ಗೆ ಗೊತ್ತಿರಬೇಕು, ನೋಡಿರ್ತೀರ ಅನ್ಸುತ್ತೆ. ಲೆಕ್ಕದಯ್ಯ ಬಾಲರಾಜ್ ವಾಡಿ ಅವ್ರು ದೊಡ್ಡ ನಟರು. ಅವ್ರ ಜೊತೆಗೆ ಸಿನಿಮಾದ ಒಂದು 70-80% ಕಾಣಿಸ್ಕೊಳ್ಳುವಾಗೆ ಒಂದು ಒಳ್ಳೆ ರೋಲ್ನ ಕೊಟ್ಟಿದ್ದಾರೆ. ಜಯರಾಜ್ ಸರ್, ನಿಮ್ಗೆ ಒಳ್ಳೇದಾಗಲಿ. ನಾನೇನು ಹೇಳಬೇಕಾಗಿಲ್ಲ, ರಾಯರ್ ಯಾವತ್ತು ನಿಮ್ಮ ಜೊತೆಗೆ ಇದ್ದಾರೆ.
ನೀವು ನಂಬಿದಂಥ ದೈವ ಶಿವ ನಿಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಯಾಕಂದರೆ ನೀವು ಹಲವಾರು ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀರಾ, ಮುಂದೆನೂ ಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಒಳ್ಳೆಯದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು. ಹೊಸಬ್ರ ಕಷ್ಟ ಹೊಸಬ್ರಿಗಷ್ಟೇ ಅಂತ ಆಗುತ್ತೆ. ಸೊ ಉತ್ತಮ ಅವಕಾಶಗಳನ್ನ ಅರಸಿ ಬರಲಿ ಅಂತ ಹೇಳ್ತಾರೆ. ಚಲುವರಾಜ್ ಗೌಡ್ರ, ನಿಮ್ಮ ಪಾತ್ರ ಪರಿಚಯ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಚೆಲುವರಾಜ್ ಅಂತ. ನನ್ನ ಕ್ಯಾರೆಕ್ಟರ್ ಬಂದು ಮೇಷ್ಟ್ರು ಅಂತ ಕರೆಯೋದು ಮಂಜುನ. ಯಾಕೆಂದರೆ ನನಗೆ ಲೆಕ್ಚರು ಅಂತ ಟೈಗರ್ ಗಲ್ಲಿಯಿಂದಲೂ ನನಗೂ ಪರಿಚಯ. ಟೈಗರ್ ಗಲ್ಲೀಲಿ ಆವಾಗ ಗೊತ್ತಾಯಿತು ಇವರು ಮೇಷ್ಟ್ರು ಕೆಲಸ ಮಾಡ್ತಾಯಿದ್ರು, ನಂತರ ಸಿನಿಮಾ ಬಂದಿದ್ರು ಅಂತ. ಸೊ ನಾನು ಅಲ್ಲಿಂದ ಮೇಷ್ಟ್ರೆ ಅಂತಲೇ ಕರೆಯೋದು. ಸೊ ನಾನು ಅವ್ರ ಬಾಮೈದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಹಿಂಗೆ ಒಂದಿನ ಕಾಲ್ ಮಾಡಿದ್ರು ನನಗೆ, ಇಲ್ಲೇ ನಾನು ನಾಗರಬಾವಿಲಿದ್ದೆ, ಎಲ್ಲಿದೆಯೋ ಅಂತ ಹೇಳಿದ್ರು. ಇಲ್ಲಿದ್ದೀನಿ. ಆಯ್ತು ಬರಲಿ, ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ ಅಂತ ಹೇಳಿದ್ರು. ನಡಿ ಇವರು ಮಾಡ್ತೀನಿ. ಸೊ ಆ ಸಿನಿಮಾ ಆದಮೇಲೆ ಇವರು ಫಸ್ಟ್ ಶೆಡ್ಯೂಲ್ ಮುಗೀತು. ಅದಾದಮೇಲೆ ನಮ್ಮದು ಬಿಚ್ಚುಗತಿಯ ಶೂಟ್ಗೆ ನಾವು ಹೋಗಿದ್ದು. ಅದಾದಮೇಲೆ ನನಗೆ ಲೀಡ್ ಕ್ಯಾರೆಕ್ಟರ್ ಸಿಕ್ತು. ಸೊ ಅವಾಗ ನನಗೆ ಮೇಷ್ಟ್ರದ್ದು ನೆನಪಿದೆ. ಟೈಗರ್ ಗಲ್ಲಿಲಿ ನಾನು, ಪ್ರಮೋದ, ಇನ್ನೂ ಇಬ್ಬರು ನಮ್ಮ ಸ್ನೇಹಿತರೆಲ್ಲ ಇವರು ನೀನಾಸಂ ಸತೀಶ್ ಅವರ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ವಿ. ಒಂದು ಫ್ರೇಮಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ಎಳೆದು ಹಾಕೋದು, ಅವ್ನು ಹೇಳೋದು ನಾನು ಹಾಕೋದು, ನನ್ನ ಹೇಳೋದು ಅವ್ನು ಹಾಕೋದು, ಈ ಥರ ಮಾಡ್ತಾ ಇದ್ವಿ. ಇವತ್ತು ಡೈರೆಕ್ಷನ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡಿಕೊಂಡು ಹೀರೋ ಆಗಿ ಮಾಡಿದ್ದಾರೆ. ಒಳ್ಳೇದಾಗಲಿ. ಈ ಸಿನಿಮಾಯಿಂದ ಈ ನಂತರ ಕಲಾವಿದರಿಗಾಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಇನ್ನೊಂದಷ್ಟು ಅವಕಾಶ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ. ಅದು ಸಿಕ್ಕಿದ್ರೆ ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಮತ್ತೆ ಈ ಶೂಟ್ಸಲ್ಲಿ ಪ್ರತಿ ಶೆಡ್ಯೂಲ್ ಹೋದಾಗ್ಲೂ ಮಗುನ ಆಚೆ ಕರ್ಕೊಂಡು ಹೋಗಿ. ಎಲ್ಲರೂ ರಂಗಭೂಮಿ ಆರ್ಟಿಸ್ಟ್ಗಳಾದ್ರಿಂದ ತುಂಬ ಫನ್ ಮಾಡ್ತಾ ಇದ್ವಿ. ಅವರು ಸತೀಶ್ ಅಣ್ಣ ಆಗಿರ್ಬೋದು, ನಾಗಣ್ಣ, ಇವರು ಅರುಣ್ ಬಚ್ಚನ್ನು, ಲಕ್ಷ್ಮಣ್ಣು, ಬಾಲರಾಜ್ ಬಡಿ ಸರ್, ಈ ಥರ ಪ್ರತಿಯೊಬ್ಬರ ಜೊತೆನೂ ತುಂಬ ಅಂದರೆ ಬೇರೆ ಸೆಟ್ಗಳಿಗಿಂತ ಇಲ್ಲಿ ನಾವು ಸೇರ್ಕೊಂಡು ಒಂದಷ್ಟು ತರಲೆಗಳು ಮಾಡ್ತಾ ಇದ್ದಿದ್ದು. ಪಾಪ ಮುಂಚೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಮ್ಮ ಎಷ್ಟು ಒದ್ದಾಡ್ತಾ ಇದ್ರೆ ನಾವು ಇಲ್ಲಿ ಹಿಂದ್ಗಡೆ ನಿಂತ್ಕೊಂಡು ತುಂಬಾ ಚೇಡಿಸ್ತಾ ಇದ್ವಿ. ಆ ಕ್ಲೈಮ್ಯಾಕ್ಸ್ ಸೀನಲ್ಲಂತೂ ಕಲ್ಪುರದ ಹತ್ರ ತುಂಬ ರೋದನೆ ಎಲ್ಲ ಕೊಟ್ಟಿದ್ದು ನೆನಪಿದೆ. ಸೊ ಟೋಟಲ್ ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ಒಳ್ಳೇದಾಗಲಿ, ಇದರಿಂದ ಒಂದಷ್ಟು ಅವಕಾಶ ಸಿಗಲಿ ನಮ್ಮೆಲ್ಲರಿಗೂ ಅನ್ನೋದೇ ಉದ್ದೇಶ. ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾದಲ್ಲಿ ಮಂಜಣ್ಣನಿಗೆ ರೈಟ್ ಲೆಫ್ಟ್ ಇನ್ನೊಬ್ರು ಇದ್ದಾರೆ, ಅವರು ಮರೆಯಂಗಿಲ್ಲ, ಸುಮನ್ ಅಂತ. ಅವ್ರು ಆಕ್ಚುಲಿ ಅವ್ರ ಬಗ್ಗೆ ನೀವೇ ಮಾತಾಡ್ತೀರಾ? ನಾನು ಲಾಸ್ಟಲ್ಲಿ ಕರೆಯೋಣ ಅಂತಿದ್ದೆ. ಆ್ಯಕ್ಚುಲಿ ಒಂದು ಸಿನಿಮಾ ಅಂದರೆ ಒಂದು ಟೀಮ್ ಒಂದು 10 ಜನ ಸೇರಿಕೊಂಡು ಪ್ರಮೋಷನ್ಸ್ ಆಗಲಿ ಅದು ಇದು ಎಲ್ಲ ಮಾಡ್ತಿರ್ತಾರೆ. ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ನನ್ನ ಜೊತೆ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗೋರು ಈಗ ಒಂದು 3 days ಬ್ಯಾಕಿಂದ ಜಾಯ್ನ್ ಆಗಿರ್ಬೋದು. ಅಲ್ಲಿವರೆಗೂ ನಾನು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸುಮನ್ ಇಬ್ಬರೇ ಮಾಡಿರೋದು. ಅಂದರೆ ಸಿನಿಮಾಗೆ ಕ್ರೌಡು ಜನ ಹೂ ದುಡ್ಡು ಅಬ್ಬರ ಏನು ಬೇಕಾಗಿಲ್ಲ. ಅಣ್ಣವ್ರು ಅವಾಗಲೇ ಹೇಳಿದ್ದಾರೆ, ಸೆಟ್ಟಲ್ಲಿ ಹೋಗ್ಬಿಟ್ಟು ಕಾಸು ಖರ್ಚು ಮಾಡೋದಕ್ಕಿಂತ ಮುಂಚೆ ಇಲ್ಲೇ ಪೇಪರ್ ಖರ್ಚು ಮಾಡಿ ಅಂತ. ಆ ಥರನೇ ನಾನು ಸಿನಿಮಾ ಮಾಡಿರೋದು. ಸಿನಿಮಾ ನಿಮಗೆ ನಾವು ದುಡ್ಡು ಕಡಿಮೆ ಖರ್ಚು ಮಾಡಿದ್ರು ಸ್ಕ್ರೀನ್ ಮೇಲೆ ಜಾಸ್ತಿ ಬರೋ ಥರ ಮಾಡಿದ್ವಿ. ಆ್ಯಂಡ್ ಈವನ್ ನಾನು ಬಚ್ಚನ್ ಅವ್ರು ಹೇಳಿದ್ರೆ ತಾರಾತೂರಿ ಲಿನಿಕ್ಸ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ಸೂಟಬಲ್ ಫಾರ್ ಶಿವರಾತ್ರಿ. ನಾನು ಫೈನಲ್ ಆಗಿ ಕ್ಲೈಮ್ಯಾಕ್ಸ್ ನೋಡಿದ್ರೆ ನೀವು ಖಂಡಿತ ಈ ಸಿನಿಮಾ ಶಿವರಾತ್ರಿ ದಿನ ಜಾಗರಣೆ ಇದ್ದಾಗ ನೋಡಿದ್ರು ಇದು ಏನು ತೊಂದರೆ ಇಲ್ಲ, ನೋಡ್ಬೋದು ಅಂತ ಒಂದು ಒಳ್ಳೆ ಸಿನಿಮಾ. ಬಿಕಾಸ್ ನಾನು ಯಾಕೆ ಇಷ್ಟು ಆತರ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ ಅದೊಂದೇ ರೀಸನ್ನು, ಶಿವರಾತ್ರಿಗೆ ಸೂಟಬಲ್ ಆಗಿದೆ ಸಿನಿಮಾ. ಸೊ ನೀವು ಈ ಶಿವರಾತ್ರಿಗೆ ಕ್ಲೈಮ್ಯಾಕ್ಸಲ್ಲಂತೂ ನಿಜವಾಗ್ಲೂ ನೀವು ಶಿವತಾಂಡವನ್ನೇ ನೋಡ್ತೀರಾ. ಕ್ಲೈಮ್ಯಾಕ್ಸ್ ನೀವು ರಿಯಲಿ ಭಾಳ ಇಷ್ಟಪಡ್ತೀರಾ. ಶಿವರಾತ್ರಿಗೆ ಒಳ್ಳೆ ಸಿನಿಮಾ ಬಂತಪ್ಪ ಅಂತ ಖಂಡಿತ ಹೇಳ್ತೀರಾ. ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನೀವು ಏನಕ್ಕೆ ಥಿಯೇಟ್ರಲ್ಲೇ ನೋಡ್ಬೇಕಂದ್ರೆ ಆ ಕ್ಲೈಮ್ಯಾಕ್ಸ್ನ ಫೀಲ್ ಮಾಡ್ಬೇಕಂದ್ರೆ ಥಿಯೇಟ್ರಿಗೆ ಬರಬೇಕು. ಮೊಬೈಲಲ್ಲೆಲ್ಲ ನೋಡಿದ್ರೆ ಆ ಫೀಲ್ ಬರಲ್ಲ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ದಯಮಾಡಿ ವೇದಿಕೆಗೆ ಬನ್ನಿ. ಮಂಜಣ್ಣ, ನಾವು ಪ್ರೀತಿಯಿಂದ ಮಂಜಣ್ಣ ಅಂತ ಕರಿತೀವಿ ನಾವೆಲ್ಲರೂ, ಆದ್ರೆ ಮಂಜುರಾಜ್ ಸೂರ್ಯ ಪತ್ರಕರ್ತರು ಕೂಡ ಹೌದು, ನಟರು ಕೂಡ ಹೌದು, ಸುಮಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನಮ್ಮ ಸಂಗೀತ ನಿರ್ದೇಶಕರು ವಿಜೇತ್ ಮಂಜಯ್ಯ, ಹಾಗೆ ನಮ್ಮ DOP ಸಿದ್ಧಾರ್ಥ್ HR. ದಯಮಾಡಿ ಬನ್ನಿ. ಬಂದಿರುವಂಥ ಎಲ್ಲ ಪ್ರೆಸ್ ಮೀಡಿಯಾ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್. ಸೊ ದೈವ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಅಮ್ಮ ತುಂಬ ಥ್ಯಾಂಕ್ಸ್. ಈ ಹಂತಕ್ಕೆ ಬರೋದಕ್ಕೆ ನಿಮ್ಮ ಸಪೋರ್ಟ್, ಥ್ಯಾಂಕ್ ಯು ಅಮ್ಮ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಸಾಂಗ್ಸ್ ಹೇಗಿತ್ತು, ಟೀಸರ್ ಹೇಗಿತ್ತು, ಮ್ಯೂಸಿಕ್ ನೀವು ಹೇಳಬೇಕು. ಎಲ್ಲರಿಗೂ ಇಷ್ಟ ಆಯ್ತಾ?
ತುಂಬಾ ಚೆನ್ನಾಗಿತ್ತು. Lovely sound. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಚಂದ ಮೂಡ್ ಬರಲಿಕ್ಕೆ ನನ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಂಟೈರ್ ಸಿನಿಮಾ ರೆಕಾರ್ಡಿಂಗಲ್ಲಿ ಒಂದು 4 ಬಿಟ್ ಬರುತ್ತೆ. ಆಮೇಲೆ ಸಾಂಗ್ ಲಿರಿಕ್ಸ್ ಆಗಿರ್ಬೋದು ಎಲ್ಲ ಮಾಡಿ ಬರೆದಿರೋದು ನನ್ನ ಅತ್ತಿಯ ಗೆಳೆಯ ಮೂರ್ತಿಯವರು. ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಿಲ್ಲ. ಆ್ಯಂಡ್ ಎಂಟೈರ್ ಈ ರೆಕಾರ್ಡಿಂಗಲ್ಲಿ ನನ್ನ ಜೊತೆ ಸಾಥಿಯಾಗಿ ನಿಂತ್ಕೊಂಡು ಜೊತೆಲಿದ್ದವರು ನನ್ನ ದೊಡ್ಡ ಟೀಮೇ ಇದೆ. ಯಾಕಂದರೆ ಮ್ಯೂಸಿಕ್ ಅನ್ನೋದು ಒನ್ ಮ್ಯಾನ್ ಶೋ ಅಲ್ಲ. ಹೇಗೆ ಸಿನಿಮಾ ಅನ್ನೋದು ಬರೀ ಒಬ್ಬರು ಕೈಲಿ ಮಾಡೋಕ್ಕಾಗೋದಿಲ್ವೋ, ಸೊ ಮ್ಯೂಸಿಕ್ ಅನ್ನೋದು ಕೂಡ ಅದೇ ಒಬ್ಬರು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ದೊಡ್ಡ ತಂಡನೇ ಇದೆ. ಸೊ ಹಾಗಾಗಿ ನನ್ನ ಜೊತೆ ಇಡೀ ರೆಕಾರ್ಡಿಂಗಲ್ಲಿ ನನ್ನ ಜೊತೆ ಕೂತಿದ್ದು ನನ್ನ ಕ್ಲೋಸ್ ಫ್ರೆಂಡ್ ಆನಂದ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಎಂಟೈರ್ ಟೀಮ್ ತನುಷಾ, ಸನಂದನ್, ದೈಸಿ ಮೋಹನ್ ಅವರು, ಮತ್ತು ವಿಹಾನ್ ಆರ್ಯ ಅವರು, ಮತ್ತು ಎಲ್ಲ ನನ್ನ ಮ್ಯೂಸಿಕ್ ಕ್ರೂ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮಂಜು ಸರು ಸ್ಕ್ರೀನಲ್ಲಿ ತುಂಬ ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತವಾಗಿದೆ. ಯಾವ ಹೊಸಬರು ಅನ್ನೋ ಆ ಫೀಲೇ ಇಲ್ಲ. ತುಂಬ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಕಾಣ್ತಾರೆ. ಜಯರಾಜ್ ಅವರು, ಮಂಜು ಸರ್ ಅಂತ ಅಭ್ಯಾಸ. ಸೊ ಜಯರಾಜ್ ಅವರು ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಯಾವ ಒಂದು ಕಮರ್ಷಿಯಲ್ ಸಿನಿಮಾಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ. 4 ಫೈಟ್ಸ್ ಇದೆ. ಬಚ್ಚನ್ ಸರ್ ಸೂಪರ್ ಆಗಿದೆ ಫೈಟ್ಸ್ ಮಾತ್ರ. 3 ಫೈಟಲ್ಲಿ ನೀವೇ ಇದ್ದೀರಿ. ಸೊ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಮಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ, ನಿಮ್ಮ ಒಪಿನಿಯನ್ ತಿಳಿಸಿ. ಖಂಡಿತ ಇದೊಂದು ಮೌತ್ ಆಫ್ ವರ್ಡ್ ಅಂತೀವಲ್ಲ, ಹಾಗೆ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಹೇಳಿ ಥಿಯೇಟ್ರಿಗೆ ಬರುವಾಗ ಮಾಡಿದರೆ. ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ ಸರ್ ಎಲ್ಲ ನಿಮ್ಮ ಕೈಲೇ ಇದೆ. ನಮ್ಮ ಕೆಲಸ ಮುಗೀತು, ಇನ್ನು ನಿಮ್ಮ ಮೇಲೆ ಹಾಕಿದ್ದೀವಿ. ನೀವು ಹಾಲಲ್ಲಾದರೂ ಅಕ್ಕಿ, ನೀರಲ್ಲಾದರೂ ಅಕ್ಕಿ ಅಂತ ಎಲ್ಲ ಪ್ರೇಕ್ಷಕರಿಗೆ ಮತ್ತು ಮೀಡಿಯಾ ಫ್ರೆಂಡ್ಸ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿನಿಮಾದ DOP ಸಿದ್ಧಾರ್ಥ HR ಅಂತ ತುಂಬ ಇಷ್ಟಪಟ್ಟು ಮಾಡಿದ್ದಾರೆ ಮಂಜು ಸರ್ ಸಿನಿಮಾನ. ಚೆನ್ನಾಗಿ ಸಕ್ಸಸ್ ಆಗಲಿ ಸರ್. ದಯವಿಟ್ಟು ನಿಮಗೆ ಟೆಕ್ನಿಷಿಯನ್ಸ್ಗೆ, ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶ ಸಿಗಲಿ ಸಿನಿಮಾದಿಂದ. ನೆಕ್ಸ್ಟು ಮುಂದೆ ಒಳ್ಳೊಳ್ಳೆಯ ಸಿನಿಮಾಗಳು ಮಾಡಿ ಒಳ್ಳೊಳ್ಳೆಯ ಕಲಾವಿದರಿಗೆ ಅವಕಾಶ ಕೊಡಿ ಸರ್ ಅಂತ ಹೇಳಿ ಮುಗಿಸ್ತೀನಿ. ಜಯರಾಜ್ ಅಲಿಯಾಸ್ ಮಂಜು, ಮತ್ತೊಬ್ರು ಮಂಜು ಏನ್ ಹೇಳ್ತಾರೆ ಕೇಳೋಣ. ಮಂಜಣ್ಣ ಥ್ರೂ ಔಟ್ ಅವ್ರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೀರಂತ ಬಹಳ ಅಭಿಮಾನದಿಂದ. ನೀವೇ ಟ್ರೈಲರ್ ಲಾಂಚ್ ಮಾಡಿದ್ದು ಕೂಡ ಇವತ್ತು ಅವ್ರ ಅಮ್ಮನ ಜೊತೆಗೂಡಿ. ಸೊ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ದೈವ ಮಾನವ ಎಲ್ರಿಗೂ ನಮಸ್ಕಾರ. ದೈವ ಮುಂದಿನ ವಾರ ಬಿಡುಗಡೆ ಆಗ್ತಾಯಿದೆ, ಫೆಬ್ರವರಿ 12ಕ್ಕೆ. ಒಂದಷ್ಟು ಕನಸುಗಳನ್ನು ಹೊತ್ಕೊಂಡು ಒಂದು ಜಯರಾಜ್ ಒಂದು ಒಳ್ಳೆಯ ಕತೆ ಮಾಡ್ಕೊಂಡಿದ್ದಾರೆ. ಆಗಲೇ ಹೇಳ್ದಂಗೆ ಇಂಡಸ್ಟ್ರಿಗೆ ಬರೋದಕ್ಕೆ ಏನೇನು ಕಷ್ಟಪಟ್ಟರು, ಏನೇನು ಆಯಿತು ಅಂತ ಹೇಳಿದ್ದಾರೆ. ಒಂದು ಸಿನಿಮಾ ಆಗಬೇಕಾದ್ರೆ ತುಂಬ ಜನಗಳ ಕಣದ ಕೈಗಳು ಮತ್ತು ಜೊತೆ ಇರೋ ಕೈಗಳು ಸಾಥ್ ಬೇಕಾಗುತ್ತೆ. ತುಂಬ ಜನ ಅವರಿಗೆ ಸಾಥ್ ನೀಡಿದ್ದಾರೆ. ಈಗ ನಿಮ್ಮ ಆಶೀರ್ವಾದ, ಪತ್ರಕರ್ತರ ಆಶೀರ್ವಾದ, ನಮ್ಮೆಲ್ಲ ಮೀಡಿಯಾದ ಆಶೀರ್ವಾದ ಈ ಸಿನಿಮಾ ಬೇಕಾಗಿದೆ. ಸಿನಿಮಾ ರೆಡಿಯಾಗಿದೆ. 12ಕ್ಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ಒಂದು ಪಾತ್ರ ಮಾಡಿದ್ದೀನಿ ಸಿನಿಮಾದಲ್ಲಿ. ಎಜುಕೇಷನ್ ಬಗ್ಗೆ ಕೂಡ ಹಳ್ಳಿ ಪಾತ್ರ ಅಂತ ತಕ್ಷಣ ಆಲ್ರೆಡಿ ಹೇಳಿದ್ರು ಎಲ್ಲ ನೋಡಿ 2 ಸಿನಿಮಾ ಬಂದಿದೆ ಅಂತ. ಇಲ್ಲೇ ಏನು ಅಂತಂದರೆ ಒಂದಷ್ಟು ಎಜುಕೇಷನ್ ಬಗ್ಗೆಯೂ ಕೂಡ ಈ ಸಿನಿಮಾದಲ್ಲಿ ಧ್ವನಿ ಎತ್ತಿದ್ದಾರೆ. ಒಬ್ಬ ನಾಯಕನಾಗಿ ಜಯರಾಜ್ ನಿಂತ್ಕೊಳ್ಳುವಂಥ ನೆಲೆಯೂರುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಆಮೇಲೆ ಒಂದು ಸಿನಿಮಾ ಆದಮೇಲೆ ಮ್ಯೂಸಿಕ್ ಚೆನ್ನಾಗಿರಬೇಕು, ಕ್ಯಾಮ್ರಾ ಚೆನ್ನಾಗಿರಬೇಕು. ಇಬ್ಬರು ಜೊತೆ ಇದ್ದಾರೆ, ಇಬ್ಬರು ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸಿನಿಮಾ 12ಕ್ಕೆ ಬಿಡುಗಡೆ ಆಗಿ ನೀವೆಲ್ಲ ಬಂದು ದಯವಿಟ್ಟು ಎಲ್ಲ ನೋಡಿ ಸಿನಿಮಾ ಅಂತ ಕೇಳ್ತೀನಿ. ನಾನು ಅದೇ ಅವ್ರ ಕೆಲಸ ಮಾಡಿದ್ದೀನಿ. ನೆಕ್ಸ್ಟ್ ಅಂತ ಹೇಳಿದ್ರಲ್ಲ, NGO ಒಬ್ಬ ಮೇಷ್ಟ್ರಾಗಿ ಒಂದು ಹಳ್ಳಿನಲ್ಲಿ ಊರಿನ ಯಜಮಾನ ಯಾರಿಗೂ ಎಜುಕೇಷನ್ ಕೊಡಬಾರ್ದು, ಎಜುಕೇಷನ್ ಕೊಟ್ಟರೆ ಎಲ್ಲ ಬುದ್ಧಿವಂತರು ಆಗ್ತಾರೆ ಅನ್ನೋವಂಥ ಒಂದು ಚಾಟಿನೆಲ್ಲ ಹೇಳ್ತಾನೆ. ಅಲ್ಲಿ ಎಜುಕೇಷನ್ ಕೊಡೋದಕ್ಕೆ ಅಂತಲೇ ಬರುವಂಥ ಒಂದು ಪಾತ್ರ. ಅದು ಹೇಳ್ತೀನಿ. ಜೊತೆಲಿದ್ದೀನಿ ಎಲ್ಲ ಅಷ್ಟೇ. ಅದು ನೆಕ್ಸ್ಟ್ ಸರ್ ಹೀರೋಗೆ ನೆಕ್ಸ್ಟ್ ಮಾಡೋ ಸಾಧ್ಯತೆ ಇದೆ. ಇವರು ಸುನಿಲ್ ಅವರು ಮತ್ತೆ ಮನೋಹರ್ ಪ್ರೊಡ್ಯೂಸ್ ಮಾಡ್ತಾರೆ. ಅವಾಗ ನಾವು ಇಲ್ಲ ಇದು ಆಲ್ರೆಡಿ ಜಾಸ್ತಿ ಹಾಡುಗಳಿಲ್ಲ ಸಿನಿಮಾದಲ್ಲಿ, ಕಮ್ಮಿ ಇದೆ. ಹಾಡುಗಳೇನು ಬಂದಿಲ್ಲ. ಜೋಡಿ ಇದ್ದಾರಾ? ಬಂದಿಲ್ಲ ಇವತ್ತು. ಅಂದ್ರೆ ಅದಕ್ಕೆ ಲೇಟಾಗಿ ಬಂದ್ರೆ ಅವರು ಕೂಡ ಟೀಚರು, ನಾನು ಟೀಚರ್. ಇಬ್ರು ಸಿನಿಮಾದಲ್ಲಿ ಇಬ್ಬರು ಕೂಡ ಟೀಚರ್ ಆಗಿ ಹಳ್ಳಿ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಅಂತ ಬರುವಂಥ ಒಂದು ಪಾತ್ರ. ಆದರೆ ನಮ್ಮ ಬಚ್ಚನ್ದ ಕಾಟ ಜಾಸ್ತಿ. ನಿಮ್ಮ ಟೀಚರ್ ನೋಡ್ಸ್ಕೊಂಡು ಓಕೆ, ಧನ್ಯವಾದಗಳು ಎಲ್ಲರಿಗೂ. ದಯವಿಟ್ಟು 12ನೇ ತಾರೀಕು ನಾವು ಶೋ ಎಲ್ಲಿ ಅಂತ ತಿಳಿಸ್ತೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ಹಾಗೆ
ನಮ್ಮ ಸುಧೀರ್ ವೆಂಕಟೇಶ್ ಸಿನಿಮಾ ಸ್ಟಾರ್ಟಿಂಗಿಂದ ಮುಹೂರ್ತ ಬಂಡಿಕಾಳ ದೇವಸ್ಥಾನ ಆಯಿತು, ನೀವೆಲ್ಲ ಬಂದಿದ್ರಿ. ಅವತ್ತಿಂದ ನಮಗೆ ನಿಮ್ಮ ಸಾಥು ಇದೆ ಮತ್ತು ವೆಂಕಟೇಶ್ ಅವರು ಬಳಸ್ತಾ ಇದ್ದಾರೆ. ಈ ಸಿನಿಮಾ ಇಬ್ಬರು 3 ಫಿಗರ್ ಅವರೆಲ್ಲ ಒಬ್ಬರು ಫಿಗರ್. ಡಿಜಿಟಲ್ ಆಮೇಲೆ ಇನ್ನೊಂದು ಏನಂದರೆ, ಆಗಲೇ ಈ ವೇದಿಕೆ ತುಂಬ ಅವಾಚ್ಯ ಶಬ್ದಗಳಿಂದ ಮೈಗೆ ಆಗಿತ್ತು. ರಾಯರ ಬಂದ ತಕ್ಷಣ ನಾವು ಶುದ್ಧ ಆಯಿತು ಈ ವೇದಿಕೆ. ಎಲ್ರಿಗೂ ಥ್ಯಾಂಕ್ಸ್. ಒಳ್ಳೇದಾಗ್ಲಿ ಪತ್ರಕರ್ತರಾಗಿ, ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಚಿತ್ರ ಸಾಹಿತ್ಯವನ್ನು ಕೂಡ ಹೆಚ್ಚು ಗುರುತಿಸಿಕೊಳ್ಳೋ ಹಾಗಾಗ್ಲಿ ಅಂತ ಹಾರೈಸ್ತಾ, ಇದು ಮುಗಿತಾ ಇದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ತಾ ಇದೆ ಜುಮ್ಕಿಯಿಂದ. ಜಯರಾಜು ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಅವಾಗೂ ಕೂಡ ಆಮೇಲೆ ಹೇಳಪ್ಪ, ನೀವೆಲ್ಲ ಆಶೀರ್ವಾದ. ಪ್ರಚಾರ ಈಗಲೇ ತಗೊಂಡು ಧನ್ಯವಾದಗಳು. ನಲಿಮುಳೆ ಅಂತ ಒಂದು ಶಾರ್ಟ್ ಫಿಲಮ್, ಅದ್ರ ಹಿಂದೆ ಸಂಭಾಷಣೆ ಬರೆದವ್ರು ಇವರೇ. ಸೊ ಸರ್ ನಲ್ಮಿಯ ಸ್ವಾಗತ. ಹಾಗೆ ಪ್ರಾನ್ವಿ ಗೌಡ 1979 ಸಿನಿಮಾನಲ್ಲಿ ಅಭಿನಯಿಸುವಂತ ನಟಿ, ದಯಮಾಡಿ ಬನ್ನಿ. ಟ್ರೈಲರ್ ನೋಡಿದ್ರೆ ಹೇಗೆ ಅನಿಸ್ತು? ಬನ್ನಿ ಸೆಂಟ್ರ್ ಬನ್ನಿ ಸರ್. ಸೊ ಎಲ್ಲರಿಗೂ ನಮಸ್ತೆ. ನಾವೆಲ್ಲ ಪುಟ್ ಕನಸು ಕಾಣ್ತಾ ಇದ್ವಿ, ಈಗ ಸ್ವಲ್ಪ ದೊಡ್ಡ ಕನಸು ಕಾಣೋ ಥರ ಬಂದಿದ್ದೀವಿ. ಬಹುಶಃ ನಾವು ಎಲೆಮರೆಕಾಯಿನಾಗ ಹಿಂದೆ ಇದ್ವಿ. ಎಲ್ಲೋ ಒಂದು ಕಡೆ ನಮಗೆಲ್ಲ ಪ್ರೊಡ್ಯೂಸರ್ ಸಿಕ್ಕಲ್ವಲ್ಲ, ನಾವೆಲ್ಲ ಸಿನಿಮಾ ಮಾಡ್ಬೋದಂತ ಕನಸು ಕಾಣಬೇಕಾದಾಗ ನಮ್ಗೆ ಬಂದಿದ್ದೆ ಥಾಟ್ ಅಷ್ಟೇ, ಸಿಂಗಲ್ ಟೇಕ್. ಡೈಲಾಗ್ ಪ್ರಾಕ್ಟೀಸ್ ಮಾಡು, ಸಿಂಗಲ್ ಟೇಕ್ ಕೊಡಿ. ಅದಕ್ಕೆ ನಲ್ಲಿಮುಳೆ, PO2, ರಾಮ್ ಸೈಡ್ ರಂಗನಾಥ, ಸೊ ಈ ಥರದ್ದೆಲ್ಲ ಒಂದು ಇಟ್ಕೊಂತು. ಸೊ ಅಲ್ಲಿ ಕನಸು ಕಾಣ್ತಿದ್ದಾಗ ಇವತ್ತಿಗೆಲ್ಲ ಒಂದೊಂದು ವೇದಿಕೆ ಮೇಲೆ ನಾವು ಸಿಕ್ಕಿ ಇವತ್ತು ಗಿಲ್ಲಿ ಯಾವ ಲೆವೆಲ್ ಇದ್ದಾರೆ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಅವರು ಹಿಂದೆ ನನ್ನಿಂದ ಶ್ರಮ ಸಿಕ್ಕಾಪಟ್ಟೆ ಪಟ್ಟಿದ್ದೀವಿ. ಸೊ ಆ ಥರ ಶ್ರಮಕ್ಕೆ ಇವತ್ತೆಲ್ಲೋ ಒಂದು ಕಡೆ ನಿಮ್ಮಿಂದ ಒಂದು ಆಶೀರ್ವಾದ ಸಿಗ್ತಾ ಇದೆ. ಬಹುಶಃ ನಮಗೆ ಜಯರಾಜ್ ಸರ್ ತುಂಬ ಹತ್ತಿರದಿಂದ ಪರಿಚಯ ಆದರು. ನಾನು ಪರಿಚಯ ಯಾರಿಗೂ ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ಮಾಧ್ಯಮದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಗಿಲ್ಲಿ ಬಿಗ್ ಬಾಸ್ ಹೋದ್ಮೇಲೆ ಸ್ವಲ್ಪ ಇಂಟ್ರೂ ಆಗಿ ನಮ್ಮನ್ನು ಯಾರೋ ಒಬ್ರು ಸ್ವಲ್ಪ ಗುರುಸ್ತಾ ಇದ್ರು. ಬಹುಶಃ ನಾವು ತುಂಬ ಕಪ್ಪಿದ್ದೀನಿ ಅಂತೇಳಿ ಯಾರು ಗುರುಸ್ತಾ ಇರಲಿಲ್ಲ ಅನ್ಸುತ್ತೆ. ಹೀಗಾಗಿ ಇತ್ತೀಚೆಗೆ ಪರವಾಗಿಲ್ಲ. ಟ್ರೈಲರ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಬಹುಶಃ ಒಳ್ಳೆ ಟ್ಯಾಲೆಂಟ್ ಇದೆ. ಬಹುಶಃ ಆಮೇಲೆ ಡೈರೆಕ್ಟ್ ಇವರೇ ಅಂತ ಅಂದಮೇಲೆ ಇವ್ರು ಆಡೋಕೆ ಏನು ಅಂತ ಖಂಡಿತ ನಿಮಗೆ ಕಾಣಿಸ್ತಾ ಇದೆ. ಸೊ ಅದು ನೀವು ಮೇ ಬಿ ಶಿವರಾತ್ರಿ ದಿನ ಬರ್ತಾ ಇದ್ದೀರಿ. 3 ಕೋಟಿ ದೇವರುಗಳು ಅಂತ ಹೇಳ್ತಾರೆ ಹಿಂದೂಲಿ. ಆ 3 ಕೋಟಿ ದೇವರುಗಳ ಆಶೀರ್ವಾದ ಇದೆ ಮೇಲೆ ಇದೆ ಸರ್. ಹಂಗಾಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡಿ ಆಶೀರ್ವದಿಸಿ. ನಾವು ಬೆಳಿಬೇಕು ಅಂತ ಬಂದಿದ್ದೀವಿ, ಇವರು ಬೆಳಿಬೇಕು ಅಂತ ಬಂದಿದ್ದಾರೆ. ಎಲ್ಲರೂ 100% ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ಸರ್. ಧನ್ಯವಾದಗಳು. ಜಾತಿನ ಪ್ರೀತಿಸೋನು ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀತಿಸೋನು ರಾಜ್ಕುಮಾರ್ ಆಗ್ತಾನೆ ಅಂತ ನಾವು ಜನರನ್ನ ಪ್ರೀತಿಸಕ್ಕೆ ಬಂದಿದ್ದೀವಿ. ನೀವು ನಮ್ಗೆ ಸ್ವಲ್ಪ ಪ್ರೀತಿ ಕೊಡಿ. ಖಂಡಿತ ಸಿಗ್ಲಿಗೆ ಅಂತಹ ಎಕ್ಸ್ಪೆಕ್ಟ್ ಮಾಡಿರುವಂತಹ ಪ್ರೀತಿ. ಪ್ರಾನ್ವಿ ಗೌಡ ಅವರು ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಇದು ಕಲ್ಪವೃಕ್ಷ ಪ್ರೊಡಕ್ಷನ್ ಇವತ್ತು ಗುರುವಾರನೇ ಅವರು ಲಾಂಚ್ ಮಾಡಿದ್ದಾರೆ ಟ್ರೈಲರ್. ಆ ಗುರುರಾಯರ ಆಶೀರ್ವಾದ ಅವ್ರಿಗೆ ಯಾವಾಗ ಸದಾ ಇದ್ದೇ ಇರುತ್ತೆ. ಹಾಗೆ ಅವರು ಶಿವನ ಭಕ್ತರು, ಹಾಗೆ ಅದೇ ಶಿವನ ಭಕ್ತಗೋಸ್ಕರನ ದೈವನು ಟೈಟಲ್ ಇಟ್ಟಿದ್ದಾರೆ. ಸೊ ಆ ರಾಯರು ಮತ್ತು ಶಿವನ ಕೃಪೆ ಅವ್ರಿಗೆ ಸದಾ ಇದ್ದೇ ಇರುತ್ತೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಹಾಗೆ ಬಂದಿರುವಂತಹ ಅತಿಥಿಗಳಿಗೆ ವಿಶೇಷವಾಗಿ ರೈತರ ಪರವಾಗಿ ಹಾಗೆ ಜೂನಿಯರ್ ದೈವ ಆಗಿ ಈ ಸಿನಿಮಾದಲ್ಲಿ ಋಷಿಕೇಶ್ ಅಂತ ಆಕ್ಟ್ ಮಾಡಿದ್ದಾರೆ. ಅಕ್ಕನ ಮಗ ಮಾತಾಡೋದು. I'm so lucky to have a mama that's an actor. ನಂಗೊಂದು ಆಕ್ಟರ್ ಮಾಮ ಇರೋಕ್ಕೆ ತುಂಬಾ ಖುಷಿ ಇದೆ. ನಂಗೆ ಅವರು ತುಂಬಾ ಇಷ್ಟ. ಶೂಟಿಂಗ್ ತುಂಬಾ ಚೆನ್ನಾಗಿತ್ತು, ಮತ್ತೆ ಸ್ವಲ್ಪ ಹಾರ್ಡ್ ಇತ್ತು. ಅದೇ ನೀನೇ ಕಾಟ ಕೊಡ್ತೀಯ. ಒಳ್ಳೇದಾಗಿ. ಅಮ್ಮ ಏನೋ ಒಂದು ಮಾತು ಹೇಳ್ಬೇಕು. ದೇವ್ರು ನಂಬ ಹಾಕಿದ್ದೀವಿ, ದೇವರು ನಂಬಿದ್ದೀವಿ. ನೀವು ನಮ್ಮ ಮಗನ ಬೆಳೆಸ್ಬೇಕು, ಇಂಡಸ್ಟ್ರಿಯಲ್ಲಿ ಉಳಿಸ್ಬೇಕು ಅಂತ ಕೈ ಮುಗಿದು ಕೇಳಬೇಕು ಅಷ್ಟೇ. ಇದ್ದೀನಪ್ಪ, ಅದೊಂದೇ ನನ್ನ ಆಸೆ. ನೋಡಿ ಬೆಳೆಸಿ ಉಳಿಸಿ. ದಿವ್ಯಾ ಅವರು ಬೇರೆ ಕಾರ್ಯಕ್ರಮ ಇತ್ತು, ನಾವು ಅರ್ಜೆಂಟೆಲ್ಲ ಫಿಕ್ಸ್ ಮಾಡಿದ್ವಿ. ಅವ್ರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮ ಮಧ್ಯದಲ್ಲಿ ಅರ್ಜೆಂಟಲ್ಲಿ ಫಿಕ್ಸ್ ಆಗಿದ್ದಕ್ಕೆ ಅವರು ಹೊಡ್ತಾ ಇದ್ದಾರೆ. ನೀವು ಎರಡು ಒಂದು ಗ್ರೂಪ್ ಫೋಟೋ. ಹಾಂ ಬನ್ನಿ ಬಚ್ಚನ್ ಸರ್. ಸಿಂಗಿನ ಕೂಡ ಕೊಡ್ತಾ ಇದ್ದೀವಿ ನಾವು. ರೊಕ್ಕ ಕೊಡೋದು, ಪುಸ್ತಕ ಎಲ್ಲ
ಫಸ್ಟ್ ಒಂದು ಗ್ರೂಪ್ ಮಾಡೋದು ನೋಡೋಣ, ಆಮೇಲೆ ಇದೆಲ್ಲ ನಮ್ಮ ಜಯರಾಜು ಯಾರ ಕರೆಯೋದು ಮಾಡ್ತಿದ್ರೆ ಸಿನಿಮಾ ತಂಡದ ಕೆಲಸ ಮಾಡಿರೋರು ಅದು ಆಕ್ಟ್ ಮಾಡಿರೋರು ದಯವಿಟ್ಟು ಬೇಗ ಬನ್ನಿ, ಬೇಗ ಬರಬೇಕು. ಗಿರೀಶ್ ಅವ್ರು ಬನ್ನಿ, ಗಿರೀಶ್ ಚೆಲುವರು ಬನ್ನಿ, ಬೇಗ ಬೇಗ ಸರ್ ಬನ್ನಿ. ಒಂದಷ್ಟು ಜನ ಕೂತ್ಕೊಂಡ್ಬಿಡಿ ಸರ್ ಕೆಳಗಡೆ ಬನ್ನಿ. ಯಂಗ್ಸ್ಟರ್ಸ್ ಯಾರಿದ್ರೆಲ್ಲ ಬನ್ನಿ. ಮಂಜು ಅವ್ರಿಗೆ ವೇಜ್ ಆಗಿದೆ ಬನ್ನಿ, ಪರವಾಗಿಲ್ಲ, ನಿಂತ್ಕೊಂಡೆ ಸರ್. ಲೇ, ಎಲ್ಲ ಕಡೆ ಒಂದೇ ಕಚಟ ಆಗ್ತದೆ. ಬನ್ನಿ ಸರ್, ನಮ್ದು ಇದು ರೇಡು ನಾವು ಆಡ್ಕೋತೀವಿ, ನಮ್ದೇ ಅದು. ಅಣ್ಣ ಕೂತ್ಕೊಳ್ರಣ್ಣ, ಯಾರು ಚೂರು ನೋಡಿ ಇಲ್ಲಿ, ಅವ್ರು ನೋಡಿ ಹಿಂಗೆ ಕೂತ್ಕೊಂಡ್ರು. ರೆಡಿ ಸರ್, ಗುಡ್ ಸರ್. ಸಿನಿಮಾಗೆ ಸಂಬಂಧಪಟ್ಟ ಅಮ್ಮ ಮುಂದೆ ಬನ್ನಿ, ಟೆಕ್ನಿಷಿಯನ್ಸ್ ಅಮ್ಮ ಅಮ್ಮ ಮುಂದೆ ಬರಬೇಕು ಸರ್. ಅಮ್ಮನ ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬಾ ಪುಟ. ಸರ್ ಹಿಂದೆ ಬನ್ನಿ, ಹಾಂ ಅಲ್ಲೇ ಅಲ್ಲೇ ಬನ್ನಿ, ನೀವು ಹಿಂದೆ ಬನ್ನಿ. ಹಾಂ ಅಲ್ಲಿ, ಹಾಂ ರೆಡಿ, ಕ್ಲೋಸ್ ಆಗಿ ರೆಡಿ. ಸರ್ ಇಲ್ಲಿ ನೋಡಿ, ಸರ್ ಇಲ್ಲಿ ನೋಡಿ ಸರ್, ಆ ಕಡೆ ತಿರುಗಿಬೇಡಿ, ಇಲ್ಲಿ ನೋಡಿ, ಇಲ್ಲಿ ತಿರುಗಿ. ನೋಡ್ತಾ ಇಲ್ಲ ನೀವು, ಅಲ್ಲೂ ನೋಡ್ತೀರಾ. ರೆಡಿ. ದುರ್ಬಿನ್ ಥರ ಕಾಣಿಸುತ್ತೆ ಎಲ್ಲ ಕಡೆ.